ಎಂದು ಆಗಿದ್ದ ಅಂತ ಹೇಳ್ತೀವಿ. ಈತನಿಗೆ ರಾಜನಿಗೆ ಇವ್ರು ಏನಂತ ಕರಿತಿದ್ರು ಅಂದ್ರೆ ಧರ್ಮ ಮಹಾರಾಜ ಅಂತ ಕರಿತಿದ್ರು. ಅಂದ್ರೆ ಈ ವಂಶಸ್ಥರು ರಾಜರಿಗೆ ಧರ್ಮ ಮಹಾರಾಜ ಅಂತ ಕರಿತಿದ್ರು. ಅದೇ ರೀತಿ ಈ ವಂಶದ ಮಂತ್ರಿಮಂಡಲ ವ್ಯವಸ್ಥೆ ಅಂತ ನಾವು ನೋಡಿದಾಗ, ನಿನ್ನೆ ನಾವು ಇದನ್ನು ನೋಡಿದ್ವಿ ಆಲ್ರೆಡಿ. ಮಂತ್ರಿಮಂಡಲ ವ್ಯವಸ್ಥೆ ಅಂತ ನೋಡಿದಾಗ ಪ್ರಧಾನ ಮಂತ್ರಿ ಅಂದ್ರೆ ಅವರು ಸರ್ವಾಧಿಕಾರಿ ಅಂತ ಕರಿತಿದ್ರು. ಪ್ರಧಾನಮಂತ್ರಿ ಅಂದ್ರೆ ಅವರು ಸರ್ವಾಧಿಕಾರಿ ಅಂತ ಕರಿತಿದ್ರು. ಅದೇ ರೀತಿ ಸಂಧಿ ವಿಗ್ರಹ ಅಂತ ನಾವು ಎಲ್ಲಾ ಆಡಳಿತ ವ್ಯವಸ್ಥೆಯಲ್ಲಿ ನೋಡಿದಾಗ ಸಂಧಿ ವಿಗ್ರಹ ಅಂದ್ರೆ ವಿದೇಶಾಂಗ ಸಚಿವರನ್ನು ಸಂಧಿ ವಿಗ್ರಹ ಅಂತ ಕರೆಯುತ್ತಿದ್ರು. ಅದೇ ರೀತಿ ಮುಂದೆ ನಾವು ನೋಡಿದಾಗ ಬೇರೆ ಬೇರೆ ಇಲಾಖೆಗಳಂತ ನೋಡಿದಾಗ, ಅದೇ ರೀತಿ ಸೈನಿಕ ವ್ಯವಸ್ಥೆ ಅಂತ ನೋಡಿದಾಗ, ಸೈನಿಕ ವ್ಯವಸ್ಥೆಯಲ್ಲಿ ದಂಡಾಧಿಕಾರಿಗಳು ಮತ್ತು ಮಹಾದಂಡಾಧಿಕಾರಿಗಳು ಅಂತ ಹೇಳ್ತಾರೆ. ಸೈನ್ಯದ ದಂಡಾಧಿಕಾರಿಗಳು ಮತ್ತು ಮಹಾದಂಡಾಧಿಕಾರಿ ಅಂತ ಹೇಳ್ತಾರೆ. ಈ ದಂಡನಾಯಕ ಅಂತ ಏನು ಪದವಿ ಇದೆಯಲ್ಲ, ಈ ಮಹಾದಂಡನಾಯಕ ಮಹಾದಂಡಾಧಿಕಾರಿ ಅಂತ ಯಾರು ಇರ್ತಿದ್ರು ಅಂದ್ರೆ ರಾಜನಿಗೆ ಕೊಡ್ತಿದ್ರು. ರಾಜನೇ ಸರ್ವೋಚ್ಚ ಅಧಿಕಾರಿಯಾಗಿದ್ದ ಕಾರಣಕ್ಕಾಗಿ ಆತನೇ ಸಹಿತ ಒಂದೊಂದ್ಸಾರಿ ಯುದ್ಧದಲ್ಲಿ ಮುಂದಾಳತ್ವವನ್ನು ವಹಿಸ್ತಿದ್ದ. ಈತ ಮಹಾದಂಡಾಧಿಕಾರಿ ಅಂತ ಹೇಳ್ತೀವಿ. ಅದೇ ರೀತಿ ಮಹಾದಂಡ ನಾಯಕ ಅಂತ ಹೇಳ್ತೀವಿ. ನಾವು ಪ್ರಸ್ತುತ ಸಂದರ್ಭದ ಭಾರತದ ಆಡಳಿತ ವ್ಯವಸ್ಥೆ ಅಂತ ನೋಡಿದಾಗ ನಮ್ಮ ದೇಶದ ಮಹಾದಂಡ ನಾಯಕ ಅಂತ ಯಾರನ್ನು ಕರಿತೀವಿ ಅಂದ್ರೆ ರಾಷ್ಟ್ರಪತಿಯನ್ನು ಕರಿತೀವಿ. ಅದೇ ರೀತಿ ನಾವು CDS ಎಂಬ ಹುದ್ದೆಯನ್ನು ಕ್ರಿಯೇಟ್ ಮಾಡ್ಕೊಂಡಿವಿ. ಸೈನಿಕ ವ್ಯವಸ್ಥೆಯಲ್ಲಿ CDS ಎಂಬ ಹುದ್ದೆಯನ್ನು ಕ್ರಿಯೇಟ್ ಮಾಡ್ಕೊಂಡಿವಿ. ಆ CDS ಎಂಬ ಹುದ್ದೆ ಏನ್ ಮಾಡುತ್ತೆ, 3 ಸೈನಿಕ ವ್ಯವಸ್ಥೆಗಳ ಅಂದ್ರೆ ಕಾಲ್ದಳ, ವಾಯುದಳ ಮತ್ತು ಜಲದಳ, ಈ 3 ಸೈನಿಕ ವ್ಯವಸ್ಥೆಗೆ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ಪ್ರತಿಯೊಂದು ವಿಭಾಗಕ್ಕೂ ಅಂದ್ರೆ ಪ್ರತಿಯೊಂದು ಸೈನಿಕ ವ್ಯವಸ್ಥೆಗೆ ನಾವೇನ್ ಮಾಡಿದೀವಿ, ಅದರದೇ ಆದಂತಹ ಹೆಸರನ್ನು ಕೊಟ್ಟು, ಈಗ ಜನರಲ್ ಆಗಿರ್ಬೋದು, ಅಡ್ಮಿರಲ್ ಆಗಿರ್ಬೋದು, ಚೀಫ್ ಅಂತ ಹೇಳಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಇವರು ಸಹಿತ ಏನ್ ಮಾಡಿದ್ರಪ್ಪ ಅಂದ್ರೆ ದಂಡನಾಯಕನ ಸ್ಥಾನವನ್ನು ಸೈನಿಕ ಮುಖ್ಯಸ್ಥರಿಗೆ ಕೊಡ್ತಿದ್ರು. ಆತ ದಂಡನಾಯಕ, ರಾಜ ಮಹಾದಂಡ ನಾಯಕ ಅಂತ ಕರೀತಿದ್ರು. ಇಲ್ಲಿ ಲೆಕ್ಕಪತ್ರ ವಿಭಾಗವನ್ನು ಶ್ರೀಕರ್ಣಿಕ ಎಂಬ ವ್ಯಕ್ತಿಗೆ ಕೊಡ್ತಿದ್ರು. ಅಂದ್ರೆ ಆ ಪದವಿ ಹೆಸರು ಶ್ರೀಕರ್ಣಿಕ. ಲೆಕ್ಕಪತ್ರ ವಿಭಾಗವನ್ನು ಕೊಡ್ತಿದ್ರು. ನಾವು CAG ಅಂತ ಹೇಳ್ತೀವಿ ಅಥವಾ ನಾವು AG ಅಂತ ಹೇಳ್ತೀವಿ. ಈ ಟೈಪ್ ಎಲ್ಲಾ ವ್ಯವಸ್ಥೆಗಳನ್ನು ಕೊಡ್ತಿದ್ರು. ಅದೇ ರೀತಿ ರಾಜ ಪುರೋಹಿತರು ಇರ್ತಿದ್ರು. ರಾಜ ಪುರೋಹಿತರು ಅಂದ ತಕ್ಷಣ ನಾನು ನಿಮಗೆ ಹೇಳಿದೆ, ಅವರು ಎಲ್ಲಾ ಧರ್ಮಗಳಿಗೂ ಪ್ರಚೋದನೆಯನ್ನು ಕೊಡ್ತಿದ್ರು, ಎಲ್ಲಾ ಧರ್ಮಗಳಿಗೂ ಪ್ರೋತ್ಸಾಹಗಳನ್ನು ಪ್ರೋತ್ಸಾಹಗಳನ್ನು ಕೊಟ್ಟ ಕಾರಣಕ್ಕಾಗಿ ಇಲ್ಲಿ ಬ್ರಾಹ್ಮಣರಾಗಿರ್ಬಹುದು, ಬೌದ್ಧ ಧರ್ಮದ ಬೌದ್ಧ ಭಿಕ್ಕುಗಳಾಗಿರ್ಬಹುದು, ಜೈನ ಧರ್ಮದ ಪಂಡಿತರು ಅಂತ ಹೇಳ್ತೀವಿ, ಇವರೆಲ್ಲರಿಗೂ ಸಹಿತ ಅವರು ಸಹಾಯ ಮಾಡ್ತಿದ್ರು. ಅಂದ್ರೆ ಎಲ್ಲರಿಗೂ ಸಹಿತ ಸ್ಥಾನಮಾನವನ್ನು ಕೊಟ್ಟಿದ್ರು. ಅದೇ ರೀತಿ ರಾಜನಿಗೆ ಆಪ್ತರು ಇರ್ತಿದ್ರು, ಅಂದ್ರೆ ಕಾರ್ಯದರ್ಶಿಗಳು ಇರ್ತಿದ್ರು. ರಾಜ್ಯದ ಕಾರ್ಯದರ್ಶಿ ಪದವಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು. ಆಪ್ತ ಕಾರ್ಯದರ್ಶಿ ಅಂತ ಕರಿತಿದ್ರು. ಅವರು ರಜುಕ ಅಥವಾ ರಾಜ್ಯ ಸೂತ್ರಧಾರಿ ಅಂತ ಕರಿತಿದ್ರು. ಈ ರೀತಿ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ವಿಭಾಗಗಳನ್ನು ಮಾಡಿಕೊಂಡು ಆಳ್ವಿಕೆಯನ್ನು ಮಾಡುತ್ತಿದ್ರು. ಅದೇ ರೀತಿ ಆಡಳಿತ ಅನುಕೂಲಕ್ಕಾಗಿ ಭಾಗಗಳಾಗಿ ಅಂದ್ರೆ ವಿಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ರು. ತನ್ನ ಪ್ರದೇಶಗಳನ್ನು ವಿಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ರು. ಇವರು ಪ್ರಾಂತ್ಯ ಅಂತ ಹೇಳ್ತಾರೆ. ಪ್ರಾಂತ್ಯದ ನಂತರ ಕಂಪನ ಅಂತ ಬರ್ತದೆ. ಪ್ರಾಂತ್ಯ ವಿಷಯ ಅಂತ ಬರ್ತದೆ. ವಿಷಯದಲ್ಲಿ ಕಂಪನಗಳು ಅಂತ ಬರ್ತವೆ. ಕಂಪನದಲ್ಲಿ ಗ್ರಾಮಗಳು ಅಂತ ಬರ್ತವೆ. ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ರು. ಗ್ರಾಮದ ಸಂಪೂರ್ಣ ಆಡಳಿತ ವ್ಯವಸ್ಥೆಯಲ್ಲಿ ಪಂಚರ್ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ, ನ್ಯಾಯವನ್ನು ಕೊಡಲು 5 ಜನ ಪಂಚರು ಇರ್ತಿದ್ರು. ಅವರು ಸಹಿತ ಆ ಗ್ರಾಮದ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಿದ್ರು. ಅಲ್ಲಿ ಮುಖ್ಯಸ್ಥನಾಗಿ ಗೌಡ ಕೆಲಸ ಮಾಡ್ತಿದ್ದ. ಅಂದ್ರೆ ಅವರನ್ನು ಗೌಂಡರು ಅಥವಾ ಗೌಡರು ಅಂತ ಕರೀತಿದ್ರು. ಇದೇ ರೀತಿ ಇವರ ನ್ಯಾಯಾಂಗ ವ್ಯವಸ್ಥೆ ಅಂತ ನಾವು ನೋಡಿದಾಗ ಯಾವ ರೀತಿ ಸೈನ್ಯಕ್ಕೆ ಮಹಾದಂಡನಾಯಕ ಇರ್ತಿದ್ದೋ ಅದೇ ರೀತಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ವೋಚ್ಚವಾದ ನ್ಯಾಯವನ್ನು ಒದಗಿಸುವಂತ, ಸರ್ವೋಚ್ಚ ಅಂದ್ರೆ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಅಂತ ಹೇಳ್ತೀವಿ. ನಾವೇನ್ ಮಾಡ್ತೀವಿ, ಸುಪ್ರೀಂ ಕೋರ್ಟ್ ಅಂತ ಹೇಳ್ತೀವಿ. ಆ ಟೈಪ್ ಸುಪ್ರೀಂ ಪವರ್ ಯಾರಿಗೆ ಇರ್ತಿತ್ತು ಅಂದ್ರೆ ರಾಜನಿಗೆ ಇರ್ತಿತ್ತು. ಸುಪ್ರೀಂ ಪವರ್ ರಾಜನಿಗೆ ಇರ್ತಿತ್ತು. ಈತ ನ್ಯಾಯ ಯುಧಿಷ್ಠರ ಅಂತ ಕರಿತಿದ್ರು. ಈ ರಾಜನಿಗೆ ನ್ಯಾಯ ಯುಧಿಷ್ಠರ ಅಂತ ಕರಿತಿದ್ರು. ಯುಧಿಷ್ಠಿರ ಅಥವಾ ಧರ್ಮರಾಜ ಅಂತ ಯಾಕೆ ಹೆಸರು ಯೂಸ್ ಮಾಡ್ತಾರೆ ಅಂದ್ರೆ ಮಹಾಭಾರತದ ಇತಿಹಾಸವನ್ನು ನೋಡಿದಾಗ ಧರ್ಮರಾಯನಿಗೆ ಇರುವಂತಹ ರೆಸ್ಪೆಕ್ಟ್, ಧರ್ಮರಾಯನಿಗೆ ಕೊಡುವಂತ ಬೆಲೆ ಇಲ್ಲಿ ಹೋಲಿಸ್ತಾ ಹೋಗ್ತಾರೆ. ನ್ಯಾಯ ಯುಧಿಷ್ಠಿರ ಅಂತ ಹೇಳ್ತಾರೆ. ಅದೇ ರೀತಿ ರಾಜ್ಯಾಧ್ಯಕ್ಷ ಮತ್ತು ಧರ್ಮಾಧ್ಯಕ್ಷರೆಂಬವರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಇವರಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಹಾಯವನ್ನು ಒದಗಿಸುತ್ತಿದ್ದರು. ಇದೇ ರೀತಿ ಸೈನಿಕ ಆಡಳಿತ ಅಂತ ಹೇಳಿದೆ. ಅಂದ್ರೆ ಮಹಾದಂಡ ನಾಯಕನ ಬಗ್ಗೆ ನಾವು ಓದುವಾಗ ನಾನು ಸೈನಿಕ ವ್ಯವಸ್ಥೆ ಬಗ್ಗೆ ಹೇಳ್ಬೇಕಾದ್ರೆ ಇವರು ಸ್ಪೆಷಲ್ ಆಗಿ ಯಾವ ರೀತಿ ನಾವು ಕಾಲ್ದಳ, ವಾಯುದಳ ಮತ್ತು ಜಲದಳ ಅಂತ ಮಾಡ್ಕೊಂಡಿವಲ್ಲ ಆ ಟೈಪ್ ಇವ್ರು ಏನ್ ಮಾಡ್ಕೊಂಡಿದ್ರು ಅಂದ್ರೆ ಇವರು
ಕಾಲುಪಡೆ ಅಶ್ವಪಡೆ ಅಂದ್ರೆ ಕಾಲ್ದಳ, ಅಶ್ವಪಡೆ ಅಂದ್ರೆ ಅಶ್ವದಳ, ರಥಪಡೆ ರಥದಳ ಮತ್ತು ಗಜಪಡೆ ಅಂತ ಮಾಡ್ಕೊಂಡಿದ್ರು. ಇವರಲ್ಲಿ ವೈಶಿಷ್ಟ್ಯ ಏನಂದ್ರೆ ಇವರ ಗಜಪಡೆ ಅತ್ಯಂತ ಸ್ಟ್ರಾಂಗ್ ಆಗಿತ್ತು. ಇವರ ಗಜಪಡೆ ಅತ್ಯಂತ ಬಲಾಢ್ಯವಾದ ಗಜಪಡೆಯಾಗಿತ್ತು ಅಂತ ಹೇಳ್ಬಹುದು. ಇಲ್ಲಿ ನಾವು ನೋಡಿದಾಗ ದಂಡನಾಯಕ ಎಂಬ ಪದವಿ, ಇವರು ದಂಡನಾಯಕ ಎಂಬ ಪದವಿ ಏನ್ ಮಾಡಿದ್ರಪ್ಪ ಅಂದ್ರೆ ಸೈನ್ಯದ ಮುಖ್ಯಸ್ಥನಿಗೆ ಕೊಟ್ಟಿದ್ರು. ಕಾಲ್ದಳದ ಮುಖ್ಯಸ್ಥನಿಗೆ ದಂಡನಾಯಕ ಅಂತ ಕರೆಯುತ್ತಿದ್ರು. ಕಾಲ್ದಳದ ಮುಖ್ಯಸ್ಥನಿಗೆ ಇವರು ದಂಡನಾಯಕ ಅಂತ ಕರೀತಿದ್ರು. ಅದೇ ರೀತಿ ಅಶ್ವದಳದ ಮುಖ್ಯಸ್ಥನಿಗೆ ಅಶ್ವಾಧ್ಯಕ್ಷ ಅಂತ ಕರೀತಿದ್ರು. ಅಶ್ವದಳದ ಮುಖ್ಯಸ್ಥನಿಗೆ ಅಶ್ವಾಧ್ಯಕ್ಷ ಎಂದು ಕರೀತಿದ್ರು. ಅದೇ ರೀತಿ ಗಜಪಡೆಯ ಮುಖ್ಯಸ್ಥನಿಗೆ ಗಜಸಹನಿ ಅಂತ ಕರೀತಿದ್ರು. ಇಲ್ಲಿ ಗಜಪಡೆಯ ಬಗ್ಗೆ ಹೇಳಬೇಕಾದ್ರೆ ಇವರು ಸ್ಪೆಷಲಿ ಗಜಪಡೆಯನ್ನು ಸ್ಟ್ರಾಂಗ್ ಆಗಿ ಬೆಳೆಸಿದ್ರು. ಇವರ ರಾಜ್ಯ ಲಾಂಛನವು ಸಹಿತ ಮದ ಗಜ ಅಂತ ಹೇಳ್ತೀವಿ, ಅಂದ್ರೆ ಮದವೇರಿದ ಗಜ ಅಂತ ಹೇಳ್ತೀವಿ. ಆ ಟೈಪ್ ಅದನ್ನು ನೋಡಿದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಗಜಪಡೆಗೆ ಸ್ಪೆಷಲಿ ಸಹಿತ ಅವ್ರು ಏನ್ ಮಾಡಿದ್ರು, ಅಲ್ಲಿ ಒಂದು ಇಲಾಖೆಗಳನ್ನು ಸ್ಥಾಪನೆ ಮಾಡಿ ಅದಕ್ಕೆ ಮುಖ್ಯಸ್ಥರನ್ನು ಮಾಡಿ ಅದಕ್ಕೆ ಮುಖ್ಯಸ್ಥನಿಗೆ ಅದದೇ ಅಂತ ಹೆಸರನ್ನು ಕೊಟ್ಟಿದ್ರು. ಇದೇ ರೀತಿ ಈ ಗಜಪಡೆಯನ್ನು ಸ್ಥಾಪನೆ ಮಾಡಿದ್ರಲ್ಲ, ಈ ಗಜಪಡೆಯ ಮೇಲೆ ಸ್ಪೆಷಲಿ ಅವರು ಬುಕ್ಗಳನ್ನು ಬರೆದಿದ್ದಾರೆ. ಗಜಾಷ್ಟಕ ಆಗಿರಬಹುದು ಅಥವಾ ಗಜಶಾಸ್ತ್ರ ಆಗಿರಬಹುದು. ಈ ರಾಜರು ಗಜಾಷ್ಟಕ ಮತ್ತು ಗಜಶಾಸ್ತ್ರ ಎಂಬ ಪುಸ್ತಕಗಳನ್ನು ಬರೆದಿದ್ದಾರಲ್ಲ, ಈ ಆನೆಗಳನ್ನು ಯಾವ ರೀತಿ ಪಳಗಿಸಬೇಕು ಎಂಬುದರ ಬಗ್ಗೆ ಅದರಲ್ಲಿ ಸಂಪೂರ್ಣವಾದ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ಇವರ ಆದಾಯ ವ್ಯವಸ್ಥೆ ಅಂತ ನೋಡ್ತೀವಿ ನಾವು. ಈಗ ಒಂದು ರಾಜ್ಯ ಇದೆ ಅಂದ ತಕ್ಷಣ ಆ ರಾಜ್ಯಕ್ಕೆ ಆರ್ಥಿಕವಾದ ಬಲಾಢ್ಯತೆ ಬೇಕೇ ಬೇಕು. ಯಾಕಂದ್ರೆ ಆರ್ಥಿಕವಾಗಿ ಪ್ರಬಲವಿದ್ರೆ ಮಾತ್ರ ಆ ರಾಜ್ಯ ಮುಂದುವರಿತದೆ. ಅದೇ ರೀತಿ ಈ ರಾಜ್ಯಕ್ಕೂ ಸಹಿತ ಆಡಳಿತಕ್ಕೆ ಅನುಕೂಲಕ್ಕಾಗಿ ಅಥವಾ ರಾಜ್ಯವನ್ನು ಮುಂದುವರಿಸಲು ಆದಾಯದ ಅವಶ್ಯಕತೆ ಇದ್ದಿರ್ತೈತಿ. ಈ ರೀತಿ ಇವ್ರು ಏನ್ ಮಾಡ್ಕೊಂಡ್ರೆ ಭೂ ಕಂದಾಯವೇ ಇವರ ಮುಖ್ಯ ಆದಾಯವಾಗಿತ್ತು. ಭೂ ಕಂದಾಯವೇ ಮುಖ್ಯ ಆದಾಯವಾಗಿತ್ತು ಅಂದ ತಕ್ಷಣ ಮುಖ್ಯ ಕಸಬು ಕೃಷಿಯಾಗಿತ್ತು ಅಂತ ತಿಳ್ಕೊಬೇಕು ನಾವು. ಯಾಕಂದ್ರೆ ಭಾರತದ ಇತಿಹಾಸವನ್ನು ನೋಡಿದಾಗ, ಭಾರತದ ಸಂಪೂರ್ಣ ಇತಿಹಾಸವನ್ನು ನೋಡಿದಾಗ ಭಾರತೀಯರಾದಂಥ ನಾವುಗಳು ಕೃಷಿಯನ್ನೇ ಅವಲಂಬಿತವಾದಂಥ ಆದಾಯ ವ್ಯವಸ್ಥೆಯನ್ನು ಹೊಂದಿದ್ದೀವಿ. ಅಂದ್ರೆ ಇವತ್ತಿಗೂ ಸಹಿತ 60%, 70% ಅಂತ ಹೇಳ್ತೀವಿ. 60% ಆಗಿರ್ಬೋದು, 70% ಆಗಿರ್ಬೋದು. ಅಂದ್ರೆ 60%, 70% ಜನ ಏನ್ ಮಾಡ್ತೀವಿ ನಾವು, ಕೃಷಿಯನ್ನೇ ಅವಲಂಬಿಸಿದೀವಿ ಅಂತ ಹೇಳ್ತೀವಿ. ಹಿಂಗಾಗಿ ಅವತ್ತಿನಿಂದಲೂ ಸಹಿತ ಸಾವಿರಾರು ವರ್ಷಗಳಿಂದ ಕೃಷಿಯನ್ನು ನಾವು ನಮ್ಮ ಮುಖ್ಯ ಆದಾಯವನ್ನಾಗಿ ಮಾಡ್ಕೊಂಡಿದೀವಿ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಭೂಮಾಪನ ವ್ಯವಸ್ಥೆಯನ್ನು ಹೊಂದಿದ್ರು. ಈ ಭೂಮಾಪನ ವ್ಯವಸ್ಥೆಯನ್ನು ಅವ್ರು ಏನ್ ಮಾಡ್ತಿದ್ರೆ, ಇಲ್ಲಿ ನೋಡ್ರಿ, ಗಂಗ ಕೋಲು ಮತ್ತು ಬೇರುಂಡ ಕೋಲು ಎಂಬ ಎರಡು ರೀತಿಯ ಭೂಮಾಪನ ವ್ಯವಸ್ಥೆಯನ್ನು ಹೊಂದಿದ್ರು. ಇದು ಅವರಲ್ಲಿ ಸ್ಪೆಷಲಿ ಸಿಗುವಂತ ವಿಷಯ ವಸ್ತು. ಗಂಗ ಕೋಲು ಮತ್ತು ಬೇರುಂಡ ಕೋಲು ಎಂಬ ವ್ಯವಸ್ಥೆಯನ್ನು ಹೊಂದಿರುವಂತಹ ಏಕೈಕ ರಾಜಮನೆತನ ಅಂದ್ರೆ ಈ ಗಂಗರ ಮನೆತನ. ನಾವು ಭೂಮಾಪನ ವ್ಯವಸ್ಥೆಯನ್ನು ಸ್ವಲ್ಪ ನಾವು ನೋಡಿದಾಗ ತೋದರಮಲ್ಲನವರೆಗೆ ಹೋಗ್ತೀವಿ. ಅಂದ್ರೆ ಮಧ್ಯಕಾಲೀನ ಇತಿಹಾಸವನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಅಕ್ಬರ್ನ ಕಾಲಾವಧಿಯನ್ನು ನಾವು ಸ್ಟಡಿ ಮಾಡುವ ಸಂದರ್ಭದಲ್ಲಿ, ಶೇರ್ಷಾನ ಕಾಲಾವಧಿಯನ್ನು ನಾವು ಸ್ಟಡಿ ಮಾಡುವ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಈ ಭೂಮಾಪನ ವ್ಯವಸ್ಥೆಯ ಬಗ್ಗೆ ಓದ್ತೀವಿ. ಅದರ ನಂತರ ದಿನಗಳಲ್ಲಿ ಆಧುನಿಕ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಬ್ರಿಟಿಷರ ಕಾಲದಲ್ಲಿ ಭೂಮಾಪನ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಅದೇ ರೀತಿ ಇವತ್ತಿನ ಭಾರತ ಸರ್ಕಾರಗಳು ಸ್ಪೆಷಲ್ ಆಗಿ ಅದಕ್ಕಾಗಿ ಇಲಾಖೆಗಳನ್ನು ಸ್ಥಾಪನೆ ಮಾಡಿಕೊಂಡು ಭೂಮಾಪನ ವ್ಯವಸ್ಥೆಯನ್ನು ಹೊಂದಿದ್ದಾರೆ. ಅದೇ ರೀತಿ ಆ ಭೂಮಾಪನ ವ್ಯವಸ್ಥೆಯ ಅನುಗುಣವಾಗಿ ನಾವೇನ್ ಮಾಡ್ತೀವಿ, ಉತ್ತಾರಗಳಂತ ಹೇಳ್ತೀವಿ. ಆ ಉತ್ತಾರಗಳು ಸರ್ಕಾರ ನಮಗೆ ಕೊಡ್ತದೆ. ಅದೇ ರೀತಿ ಈ ಭೂಮಾಪನ ವ್ಯವಸ್ಥೆ ಅವರು ಹೊಂದಿದ್ರು. ಈ ಭೂಮಾಪನ ವ್ಯವಸ್ಥೆಗೆ ಅವ್ರು ಏನ್ ಹೆಸರು ಕೊಟ್ಟಿದ್ರು, ಗಂಗ ಕೋಲು ಮತ್ತು ಬೇರುಂಡ ಕೋಲು ಅಂತ. ಇದು ಕ್ವಶನ್ ಕೇಳಬಹುದು. ಓಕೆ, ಇದೇ ರೀತಿ ಇವರು ಸಾಹಿತ್ಯಿಕವಾಗಿ ನಾವು ನೋಡಿದಾಗ ಯಾವ ರೀತಿ ಕದಂಬರು ಕನ್ನಡ, ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗೆ ಬೆಂಬಲವನ್ನು ಸೂಚಿಸಿದ್ರು, ಅದೇ ಟೈಪ್ ಇವರು ಸಹಿತ ಈ ಮೂರು ಭಾಷೆಗಳಿಗೆ ಬೆಂಬಲವನ್ನು ಕೊಟ್ಟಿದ್ರು. ಇದೇ ರೀತಿ ಇವರ ಕಾಲದ ಕೃತಿಗಳು ಅಂತ ನೋಡಿದಾಗ ಒಂದ್ ಹೇಳ್ತೀನಿ, ಇವರ ಕಾಲದಲ್ಲಿ ಅನೇಕ ರಾಜರು ವಿದ್ವಾಂಸರಾಗಿದ್ರು. ಯಾವ ರೀತಿ ರಾಜಪ್ರಿಯತ್ವವನ್ನು ಹೊಂದಿದ್ರು, ರಾಜಪ್ರಿಯರಾಗಿದ್ರು, ಆಡಳಿತ ಪ್ರಿಯರಾಗಿದ್ರು, ಅದೇ ರೀತಿ ಇವರು ಸಾಹಿತ್ಯ ಪ್ರಿಯರಾಗಿದ್ರು ಮತ್ತು ವಿದ್ವಾಂಸರಾಗಿದ್ರು ಅಂತ ನಾವು ಹೇಳ್ತೀವಿ. ಈ ವಿದ್ವಾಂಸರ ಅಂದ ತಕ್ಷಣ ಇಲ್ಲೊಂದು ಸ್ಪೆಷಲಿ ಒಂದು ಮಾತು ಬರುತ್ತೆ, ಇಲ್ಲಿ ನೋಡ್ಬೇಕು ನಾವು. ವಿದ್ಯಾ ಚಕ್ರವರ್ತಿ ಎಂಬ ಸಂಸ್ಕೃತ ವಿದ್ವಾಂಸರ ಕುಟುಂಬಕ್ಕೆ ಇವರು ಆಶ್ರಯದಾತರಾಗಿದ್ರು.
ವಿದ್ಯಾ ಚಕ್ರವರ್ತಿ ಎಂಬ ಸಂಸ್ಕೃತ ವಿದ್ವಾಂಸರ ಕುಟುಂಬಕ್ಕೆ ಇವರು ಆಶ್ರಯದಾತರಾಗಿದ್ದರು ಅಂತ ಹೇಳ್ತೀವಿ. ಅದೇ ರೀತಿ ಪ್ರಮುಖ ಕವಿ ಮತ್ತು ಕೃತಿಗಳು ಅಂತ ನಾವು ಇವ್ರ ವಿಷಯದಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಎರಡನೆಯ ಮಾಧವ ಅಂತ ಹೇಳ್ತೀವಿ. ಈ ಎರಡನೆಯ ಮಾಧವನ ದತ್ತಕ ಸೂತ್ರ ಎಂಬ ಭಾಷ್ಯ ಕೃತಿಯನ್ನು ನೋಡ್ತೀವಿ. ದತ್ತ ಸೂತ್ರ ಭಾಷ್ಯ ಅಂತ ಹೇಳ್ತೀವಿ, ದತ್ತಕ ಸೂತ್ರ ಭಾಷ್ಯ ಅಂತ ಹೇಳ್ತೀವಿ. ಅದೇ ರೀತಿ ದುರ್ವಿನೀತ ಏನ್ ಮಾಡ್ತಾನಪ್ಪ ಅಂದ್ರೆ ಈ ವಂಶದ ಶ್ರೇಷ್ಠ ದೊರೆಗಳಲ್ಲಿ ದುರ್ವಿನೀತ ಈತ ಭಾರವೀಯ ಕಿರಾತಾರ್ಜುನಿಯ ಎಂಬ ಕೃತಿಯನ್ನು ಭಾಷಾಂತರ ಮಾಡ್ತಾನೆ. ಅದೇ ರೀತಿ ಭಾರವೀಯ 12ನೇ ಸರ್ಗ ಅಂತ ಹೇಳ್ತೀವಲ್ಲ ಅದನ್ನು ಭಾಷಾಂತರ ಮಾಡ್ತಾನೆ. ಇದೇ ರೀತಿ ಬೃಹತ್ ಕಥಾ ಎಂಬ ಕೃತಿ ಅಂತ ಹೇಳಿದ್ರು. ಈ ಬೃಹತ್ ಕಥಾ ಕೃತಿಯನ್ನು ಏನ್ ಮಾಡ್ತಾರಪ್ಪ ಸಂಸ್ಕೃತ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಅದೇ ರೀತಿ ಎರಡನೇ ಶಿವಮಾರನ ಇತಿಹಾಸವನ್ನು ನಾವು ಓದಬೇಕಾದ್ರೆ ಈತ ಆಲ್ಮೋಸ್ಟ್ ತನ್ನ ಕಾಲಾವಧಿಯನ್ನು ರಾಷ್ಟ್ರಕೂಟರ ಆಧೀನದಲ್ಲಿದ್ದಂತ ಈತ ಸಾಮಂತನಾಗಿ ಕೆಲಸ ಮಾಡುವಂತ ವ್ಯಕ್ತಿ. ರಾಷ್ಟ್ರಕೂಟರೊಂದಿಗೆ ವೈರತ್ವವನ್ನು ಬೆಳೆಸಿಕೊಂಡು ಸಂಪೂರ್ಣವಾಗಿ ಸೆರೆವಾಸದಲ್ಲಿನೇ ಕಾಲ ಕಳೆದಿದ್ದಾನೆ. ಸೆರೆವಾಸದಲ್ಲಿ ಇದ್ದಾಗಲೇ ಸಹಿತ ಈತ ಗಜಾಷ್ಟಕ ಎಂಬ ಕೃತಿಯನ್ನು ಬರೀತಾನೆ. ಯಾವುದು ಗಜಾಷ್ಟಕ ಎಂಬ ಕೃತಿ ಬರೀತಾನೆ. ಸೇತುಬಂಧ ಎಂಬ ಕೃತಿ ಬರೀತಾನೆ. ಈ ಗಜಾಷ್ಟಕ ಎಂಬ ಕೃತಿಯಲ್ಲಿ ಗಜಗಳನ್ನು ಅಂದ್ರೆ ಆನೆಗಳನ್ನು ಯಾವ ರೀತಿ ಪಳಗಿಸಬೇಕು, ಆನೆಗಳಿಗೆ ಆಯುರ್ವೇದಿಕವಾಗಿ ಕೊಡುವಂತಹ ಔಷಧಿಯ ಬಗ್ಗೆ ಇವೆಲ್ಲವುಗಳನ್ನು ಈ ಕೃತಿಯಲ್ಲಿ ಬರೀತಾನೆ. ಇದೇ ರೀತಿ ಮತ್ತೊಂದು ಕೃತಿ ರಚನೆ ಆಗುತ್ತೆ. ಸ್ತ್ರೀ ಪುರುಷನು ಸಹಿತ ಗಜಶಾಸ್ತ್ರ ಎಂಬ ಕೃತಿ ಬರೀತಾನೆ. ಗಜಶಾಸ್ತ್ರ ಎಂಬ ಕೃತಿಯನ್ನು ಸ್ತ್ರೀ ಪುರುಷ ಬರೀತಾನೆ. ಇದೇ ರೀತಿ ಯಾವ ರೀತಿ ಇವರೆಲ್ಲ ಗಜಶಾಸ್ತ್ರ ಆಗಿರ್ಬೋದು ಗಜಾಷ್ಟಕ ಕೃತಿ ಬರೆದರಲ್ಲ, ಗುಣವರ್ಮ ಎಂಬ ಲೇಖಕ ಬರ್ತಾನೆ. ಇವರಲ್ಲಿ ಈ ಗುಣವರ್ಮ ಏನ್ ಮಾಡ್ತಂದ್ರೆ ಹರಿವಂಶ ಮತ್ತು ಶೂದ್ರಕ ಎಂಬ ಕೃತಿಯನ್ನು ಬರೀತಾನೆ. ಬರೀತಾನೆ. ಈ ರೀತಿ ನೋಡಿದಾಗ ಸಾಹಿತ್ಯಿಕ ವಿಷಯಗಳನ್ನು ನೋಡಿದಾಗ ಸಂಸ್ಕೃತ ಭಾಷೆ ಆಗಿರ್ಬೋದು, ಪ್ರಾಕೃತ ಭಾಷೆ ಆಗಿರ್ಬೋದು ಮತ್ತು ಕನ್ನಡ ಭಾಷೆ ಆಗಿರ್ಬೋದು ಇವರ ಕೊಟ್ಟಿರುವಂತಹ ಬೆಂಬಲ ಚಿರಸ್ಮರಣೀಯವಾಗಿದೆ ಅಂತ ಹೇಳ್ತೀವಿ. ಇಲ್ಲಿ ಎರಡನೇ ನಾಗವರ್ಮ ಅಂತ ಓದಿದಾಗ ಛಂದೋಬುದ್ಧಿ ಅಂತ ಒಂದು ಕೃತಿ ಬರ್ತದೆ. ಯಾವ್ದ್ರಿ ಛಂದೋಬುದ್ಧಿ ಎಂಬ ಕೃತಿ ಬರ್ತೈತಿ. ಈ ಛಂದೋಬುದ್ಧಿಯನ್ನು ಬರೆದವನು ಎರಡನೇ ನಾಗವರ್ಮ ಅಂತ ನಾವು ಓದ್ಕೊಂಡು ಬರ್ತೀವಿ. ಈ ನಾಗವರ್ಮ ಇವರ ಕಾಲದಲ್ಲಿದ್ದ. ನಂತರ ವೀರನಂದಿ ಅಂತ ಹೇಳ್ತೀವಿ. ಈ ವೀರನಂದಿ ಅಂದ ತಕ್ಷಣ ಈತ ಜೈನ ಗುರು ಆಗಿದ್ದ. ಈತ ಏನ್ ಮಾಡ್ತಾನೆ ಅಂದ್ರೆ ಚಂದ್ರಪ್ರಭಾ ಪುರಾಣ ಎಂಬ ಕೃತಿ ಬರೀತಾನೆ. ಯಾವುದು ಚಂದ್ರಪ್ರಭಾ ಪುರಾಣ ಎಂಬ ಕೃತಿಯನ್ನು ಬರೀತಾನೆ ವೀರನಂದಿ. ಓಕೆ, ಚಾವುಂಡರಾಯ ಅಂತ ಹೇಳಿದ್ವಿ. ಈ ವಂಶದ ಪ್ರಸಿದ್ಧ ಮಂತ್ರಿ ಅಂದ ತಕ್ಷಣ ನಾವು ಚಾವುಂಡರಾಯನನ್ನು ನೋಡ್ತೀವಿ. ಈ ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ಬರೀತಾನೆ. ಈ ಚಾವುಂಡರಾಯ ಪುರಾಣದಲ್ಲಿ ಜೈನ ತೀರ್ಥಂಕರ ಬಗ್ಗೆ ವರ್ಣನೆ ಮಾಡಿರುವಂತಹ ಕೃತಿ ಯಾವ್ದಪ್ಪ ಅಂದ್ರೆ ಈ ಚಾವುಂಡರಾಯ ಪುರಾಣ ಅಂತ ಹೇಳ್ತೀವಿ. ಈ ಚಾವುಂಡರಾಯನ ಮತ್ತೊಂದು ಶ್ರೇಷ್ಠವಾದ ಕೊಡುಗೆ ಅಂತ ನಾವು ನೋಡಿದಾಗ ಗೊಮ್ಮಟೇಶ್ವರನ ವಿಗ್ರಹ ಅಂತ ಹೇಳ್ತೀವಿ. ಇವರ ಕಾಲದಲ್ಲಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ವಿಗ್ರಹ ಅಷ್ಟೇ ಅಲ್ಲ, ಧರ್ಮಸ್ಥಳದ ಗೊಮ್ಮಟೇಶ್ವರನ ವಿಗ್ರಹ ಅಂತ ನೋಡ್ತೀವಿ, ಕಾರ್ಕಳದ ಗೊಮ್ಮಟೇಶ್ವರ ವಿಗ್ರಹ ನೋಡ್ತೀವಿ. ಎಲ್ಲಾ ವಿಗ್ರಹಗಳು ಮೈಸೂರಿನ ಗೊಮ್ಮಟೇಶ್ವರ ವಿಗ್ರಹ ನೋಡ್ತೀವಿ. ಇವರ ಕಾಲದಲ್ಲಿಯೇ ಸ್ಥಾಪನೆ ಆಗಿರುವಂತಹ ವಿಗ್ರಹಗಳು ಅಂತ ಹೇಳ್ತೀವಿ. ಇತ ಚಾವುಂಡರಾಯ ಪುರಾಣ ಮತ್ತು ಲೋಕೋಪಕಾರ ಎಂಬ ಚರಿತ್ರ ಸಾರ ಕೃತಿಯೊಂದು ಬರೀತಾನೆ. ಇದೇ ರೀತಿ ನೇಮಿಚಂದ್ರ ಅಂತ ಬರೀತಾನೆ. ಈ ನೇಮಿಚಂದ್ರನ ಕೃತಿಯು ನಮಗೆ ಎಲ್ಲಿ ಯೂಸ್ ಆಗತ್ತಪ್ಪ ಅಂದ್ರೆ ಶ್ರವಣ ಬೆಳಗೊಳದಲ್ಲಿ ಇರುವಂತಹ ಚಂದ್ರಗುಪ್ತ ಮೌರ್ಯನು ಬಂದು ಅಲ್ಲಿ ಯಾವ ಪ್ರದೇಶದಲ್ಲಿ ನಿರ್ಮಾಣ ಹೊಂದಿದನಲ್ಲ ಅಲ್ಲಿ ಚಂದ್ರಗುಪ್ತ ಬಸದಿ ಅಂತಿದೆ. ಆ ಚಂದ್ರಗುಪ್ತ ಬಸದಿಯ ಇತಿಹಾಸ ಮತ್ತು ಚಂದ್ರಗುಪ್ತ ಯಾವ ರೀತಿ ಕರ್ನಾಟಕಕ್ಕೆ ಬಂದ, ಈ ಕರ್ನಾಟಕದ ನೆಲದಲ್ಲಿ ಬಂದು ನೆಲೆಸಿದ ಮತ್ತು ಅವನ ಕೊಡುಗೆಗಳೇನು, ಅವನು ಬರಲು ಕಾರಣ ಎಂಬುದು ಈ ನೇಮಿಚಂದ್ರನ ತ್ರಿಲೋಕ ಸಾರ ಮತ್ತು ದ್ರವ್ಯ ಸಾರ ಸಂಗ್ರಹಗಳಲ್ಲಿ ಕಂಡುಬರುತ್ತದೆ. ಅಂದ್ರೆ ಉತ್ತರ ಭಾರತವನ್ನು ಆಳುತ್ತಿರುವಂತಹ ಮೌರ್ಯರ ಸ್ಥಾಪಕ ಮೌರ್ಯರ ಚಕ್ರವರ್ತಿ ದಕ್ಷಿಣ ಭಾರತದ ಶ್ರವಣಬೆಳಗೊಳಕ್ಕೆ ಬಂದು ನಿಂತಿದ್ದು ಗುರು ತನ್ನ ಗುರುಗಳೊಂದಿಗೆ ಭದ್ರಭವನೊಂದಿಗೆ ಕರ್ನಾಟಕದ ಭೂಭಾಗದಲ್ಲಿ ಬಂದು ನಿಂತು ಅಲ್ಲಿಯೇ ಜೈನ ಧರ್ಮವನ್ನು ಸ್ವೀಕರಿಸಿ ಅಲ್ಲಿಯೇ ನಿರ್ವಾಣವನ್ನು ಹೊಂದಿರುವಂತಹ ವಿಷಯ ನೇಮಿಚಂದ್ರನ ಕೃತಿಗಳಲ್ಲಿ ನಮಗೆ ಕಂಡು ಬರ್ತದೆ. ಇದೇ ರೀತಿ ಇವರು ಕಲೆ ಮತ್ತು ವಾಸ್ತುಶಿಲ್ಪ ಅಂತ. ಈ ಕಲೆ ಮತ್ತು ವಾಸ್ತುಶಿಲ್ಪ ಅಂದ ತಕ್ಷಣ ಕನ್ನಡಿಗರಾದ ನಾವುಗಳು ಇವತ್ತಿಗೂ ಸಹಿತ ನಮ್ಮ ಕಲೆ ಮತ್ತು ವಾಸ್ತುಶಿಲ್ಪವೇ ನಮ್ಮನ್ನು ಜಗತ್ತಿನಲ್ಲಿಯೇ ಶ್ರೀಮಂತಿಕೆಯನ್ನು ಕೊಡ್ತಾ ಇದೆ. ತನ್ನದೇ ಆದಂತಹ
ತನ್ನದೇ ಆದಂತಹ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂತಹ ಈ ಕರ್ನಾಟಕದ ಭೂಭಾಗದಲ್ಲಿ ನಿರ್ಮಾಣ ಆಗಿರುವಂತಹ ಈ ಕಲೆ ಮತ್ತು ವಾಸ್ತುಶಿಲ್ಪಗಳು ಇವತ್ತಿಗೂ ಸಹಿತ ಜಗತ್ತಿನಲ್ಲಿ ನಮ್ಮದೇ ಆದಂತಹ ಒಂದು ಶ್ರೇಷ್ಠವಾದ ಸ್ಥಾನಮಾನವನ್ನು ಕೊಡ್ತಾ ಇದೆ ಅಂತ ಹೇಳ್ತೀವಿ. ಈಗ ಕಲೆ ಮತ್ತು ವಾಸ್ತುಶಿಲ್ಪ ಅಂದ ತಕ್ಷಣ ನಾನು ನಿಮಗೆ ಹೇಳಿದೆ, ಇವರ ಕಾಲದ ಶ್ರೇಷ್ಠವಾದ ಕೊಡುಗೆಗಳು ಅಂದ ತಕ್ಷಣ ಜೈನ ಧರ್ಮಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳು ಆಗಿರ್ಬೋದು. ಇವರ ಕಾಲದ ಶ್ರೇಷ್ಠವಾದ ಕೊಡುಗೆಗಳಂದ್ರೆ ಗೊಮ್ಮಟೇಶ್ವರನ ವಿಗ್ರಹ. ಈ ಗೊಮ್ಮಟೇಶ್ವರನ ವಿಗ್ರಹ ಅಂದ ತಕ್ಷಣ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ವಿಗ್ರಹ ಏಕಶಿಲಾ ವಿಗ್ರಹ ಅಂತ ಕರಿತೀವಿ. ಶ್ರವಣಬೆಳಗೊಳದಲ್ಲಿ ಸ್ಥಾಪನೆ ಆಗಿರುವಂತಹ ಗೊಮ್ಮಟೇಶ್ವರನ ವಿಗ್ರಹದ ಇತಿಹಾಸ ಅಂತ ನಾವು ನೋಡಿದಾಗ, ಈ ಗಂಗರ ವಂಶದ ಶ್ರೇಷ್ಠ ಮಂತ್ರಿಯಾಗಿರುವಂತಹ ಚಾವುಂಡರಾಯ, ಈ ಚಾವುಂಡರಾಯನ ತಾಯಿಗೆ ಬಿದ್ದಿರುವಂತಹ ಒಂದು ಕನಸು, ಅಂದ್ರೆ ಚಾವುಂಡರಾಯನ ತಾಯಿಗಿನ ಕನಸಾಗಿತ್ತು. ಅವಳಿಗೆ ಕನಸಿನಲ್ಲಿ ಬಂದು ಗೊಮ್ಮಟೇಶ್ವರನ ಈ ಪ್ರದೇಶದಲ್ಲಿ ನನ್ನ ವಿಗ್ರಹವನ್ನು ಸ್ಥಾಪಿಸಬೇಕಂತ ಏನು ಕನಸಾದಿತ್ತಲ್ಲ, ಆ ಕನಸನ್ನು ಈ ಚಾವುಂಡರಾಯ ತನ್ನ ತಾಯಿಯ ಕನಸನ್ನು ನೆನಸು ಮಾಡೋದಕ್ಕೋಸ್ಕರ ಈ ಕನ್ನಡ ನಾಡಿಗೆ, ಕನ್ನಡ ಮಣ್ಣಿಗೆ ಕೊಟ್ಟಿರುವಂತಹ ಅಗಾಢವಾದಂತಹ ಒಂದು ಕೊಡುಗೆ ಯಾವುದಂದ್ರೆ ಈ ಗೊಮ್ಮಟೇಶ್ವರನ ಏಕಶಿಲಾ ವಿಗ್ರಹ ಅಂತ ಹೇಳ್ತೀವಿ. ಈ ಗೊಮ್ಮಟೇಶ್ವರನ ಏಕಶಿಲಾ ವಿಗ್ರಹ 58 ಅಡಿ ಎತ್ತರದ ಏಕಶಿಲಾ ವಿಗ್ರಹ ಇವತ್ತಿಗೂ ಸಹಿತ ಕರ್ನಾಟಕ ಸರ್ಕಾರ ಅದರ ಪರಂಪರಾಗತವಾಗಿ ನಡೆದು ಬಂದಿರುವಂತಹ 12 ವರ್ಷಗಳಿಗೊಮ್ಮೆ ನಡೆಸುತ್ತಿರುವಂತಹ 12 ವರ್ಷಗಳಿಗೆ ಕರ್ನಾಟಕ ಸರ್ಕಾರವನ್ನು ನಡೆಸುತ್ತಿರುವಂತಹ ಮಸ್ತಿಕಾಭಿಷೇಕವನ್ನು ಪ್ರತಿ ಸಾರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬಂದಿದೆ. ಅದೇ ರೀತಿ ಈ ಗೊಮ್ಮಟೇಶ್ವರ ವಿಗ್ರಹ ಅತ್ಯಂತ ದೊಡ್ಡದಾದ ಗೊಮ್ಮಟೇಶ್ವರ ವಿಗ್ರಹ ಎಲ್ಲಿದೆ? ಶ್ರವಣಬೆಳಗೊಳದಲ್ಲಿ ಬರ್ತದೆ. ಇವರ ಕಾಲದಲ್ಲಿ ಮತ್ತೊಂದು ವಿಗ್ರಹ ನಿರ್ಮಾಣ ಆಗುತ್ತೆ, ಕಾರ್ಕಳ ಪ್ರಾಂತ್ಯದಲ್ಲಿ ನಿರ್ಮಾಣ ಆಗುತ್ತೆ. ಇದು 42 ಅಡಿ ಎತ್ತರ ಇದೆ. ಎಷ್ಟು? 42, ಎರಡನೇ ಸ್ಥಾನದಲ್ಲಿ ಅಂತ ಹೇಳ್ತೀವಿ. 42 ಅಡಿ ಎತ್ತರ ಇದೆ. ಅದೇ ರೀತಿ ವೇಣೂರು ಎಂಬಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಇದು 35 ಅಡಿ ಎತ್ತರ ಬರ್ತದೆ. ಎಷ್ಟು? 32 ಅಡಿ ಎತ್ತರ ಇದೆ. ಇದೇ ರೀತಿ ಧರ್ಮಸ್ಥಳ ಅಂತ ಹೇಳಿದ ತಕ್ಷಣ ಧರ್ಮಸ್ಥಳ ಮಂಜುನಾಥ ಅಂತ ಹೇಳ್ತೀವಿ ನಾವು. ಈ ಧರ್ಮಸ್ಥಳ ಪ್ರಾಂತ್ಯದಲ್ಲಿ ಒಂದು ವಿಗ್ರಹ ನಿರ್ಮಾಣ ಮಾಡ್ತಾರೆ, ಅದು 39 ಅಡಿ ಎತ್ತರ ಇದೆ. ಎಷ್ಟು? 39 ಅಡಿ, 3ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಅದೇ ರೀತಿ ಮೈಸೂರಿನಲ್ಲಿ ಒಂದು ಗೊಮ್ಮಟೇಶ್ವರ ವಿಗ್ರಹ ಸ್ಥಾಪನೆ ಮಾಡ್ತಾರೆ. ಈ ಮೈಸೂರಿನ ಗೊಮ್ಮಟೇಶ್ವರ ವಿಗ್ರಹ 20 ಅಡಿ ಎತ್ತರ ಇದೆ ಅಂತ ಹೇಳ್ತೀವಿ. ಅಂದ್ರೆ ಇವರು ಜೈನ ಧರ್ಮಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅನ್ನಕ್ಕಿಂತಲೂ ಜೈನ ಧರ್ಮದೊಂದಿಗೆ ಕನ್ನಡ ಮಣ್ಣಿಗೂ ಸಹಿತ ಅಷ್ಟೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಜಗತ್ ಪ್ರಸಿದ್ಧವಾದ ಗೊಮ್ಮಟೇಶ್ವರನ ವಿಗ್ರಹಗಳು ಕರ್ನಾಟಕದ ನೆಲದಲ್ಲಿಯೇ ಕಂಡುಬರ್ತವೆ. ಗಂಗರ ಕಾಲದಲ್ಲಿ ಸ್ಥಾಪನೆಯಾಗಿರುವಂತಹ ಗೊಮ್ಮಟೇಶ್ವರನ ವಿಗ್ರಹಗಳು. ಅದೇ ರೀತಿ ಇವರು ಹಿಂದೂ ಧರ್ಮಕ್ಕೂ ಸಹಿತ ಅಷ್ಟೇ ಪ್ರಚೋದನೆಯನ್ನು ನೀಡಿದ್ದಾರೆ. ಹಿಂದೂ ಧರ್ಮಕ್ಕೂ ಸಹಿತ ಅಷ್ಟೇ ಪ್ರಚೋದನೆ ನೀಡಿದ್ದಾರೆ, ಅಷ್ಟೇ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಇವರ ಕಾಲದಲ್ಲಿ ಕಪಿಲೇಶ್ವರ ದೇವಾಲಯ, ಹರಕೇಶ್ವರ ದೇವಾಲಯ, ಪಾತಾಳೇಶ್ವರ ದೇವಾಲಯ, ನಾಗೇಶ್ವರ ದೇವಾಲಯ, ಅಂದ್ರೆ ತಲಕಾಡಿನಲ್ಲಿ, ಕೋಲಾರಿನಲ್ಲಿ, ಅದರೊಂದಿಗೆ ಮನ್ನೆಗಳಲ್ಲಿ ಇವರು ಅನೇಕ ದೇವಾಲಯಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದೇ ರೀತಿ ಇವರು ಮುಖ್ಯವಾದ ದೇವಾಲಯ ನೋಡಿದಾಗ ನಾವು ಕೋಲಾರಮ್ಮನ ದೇವಾಲಯ ಅಂತ ಹೇಳ್ತೀವಿ. ಇವತ್ತಿಗೂ ಸಹಿತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ದೇವಾಲಯ ಕೋಲಾರನಲ್ಲಿ ಸ್ಥಾಪನೆ ಮಾಡ್ತಾರೆ, ಕೋಲಾರಮ್ಮನ ದೇವಾಲಯ ಅಂತ ನೋಡ್ತೀವಿ. ಈ ಎಲ್ಲಾ ವ್ಯವಸ್ಥೆ ಅಂತ ನೋಡಿದಾಗ ಇವರು ಕೊಟ್ಟಿರುವಂತಹ ಕೊಡುಗೆ ಇವತ್ತಿಗೂ ಸಹಿತ ಗಂಗರ ಸಾಮ್ರಾಜ್ಯ ಚಿಕ್ಕದಾಗಿದ್ರೂ ಸಹಿತ ಗಂಗರು ದೀರ್ಘಕಾಲದವರೆಗೆ ಆಳ್ವಿಕೆ ಮಾಡ್ತಾರೆ, ಅದರೊಂದಿಗೆ ಶಾಂತಿ ಪ್ರಿಯರಾಗಿರ್ತಾರೆ. ಅದೇ ರೀತಿ ಇವರು ಸಾಮಂತರಾಗಿ ಕೆಲಸ ಮಾಡ್ತಾರೆ. ಬಟ್ ಏನಂದ್ರೆ ಕನ್ನಡದ ನೆಲದಲ್ಲಿ ಸುಮಾರು 600 ವರ್ಷಗಳ ಕಾಲ ಸತತವಾಗಿ ಆಳ್ವಿಕೆ ಮಾಡಿರುವಂತಹ ಒಂದು ಹೆಗ್ಗಳಿಕೆ ಯಾರಿಗೆ ಬರುತ್ತಂದ್ರೆ ಈ ಗಂಗರಿಗೆ ಸಿಗುತ್ತೆ. ಇದೇ ರೀತಿ ಗಂಗರು ಆಡಳಿತ ವ್ಯವಸ್ಥೆಯಲ್ಲಿಯೂ ಸಹಿತ ಶ್ರೇಷ್ಠರಾಗಿದ್ರು, ಪ್ಲಸ್ ಇವರ ವಾಸ್ತುಶಿಲ್ಪ ವ್ಯವಸ್ಥೆಯಲ್ಲೂ ಶ್ರೇಷ್ಠರಾಗಿದ್ರು, ಸಾಹಿತ್ಯಿಕ ಕೊಡುಗೆಗಳಲ್ಲಿಯೂ ಸಹಿತ ಇವರನ್ನು ಶ್ರೇಷ್ಠತ್ವ ಅಂತ ನಾವು ಕೊಡ್ತೀವಿ. ಒಟ್ಟಿನಲ್ಲಿ ನಾವು ಗಂಗರ ಬಗ್ಗೆ ಅಧ್ಯಯನ ಮಾಡಿದಾಗ ನಾವು ಸಂಪೂರ್ಣವಾಗಿ ಗೊತ್ತಾಗುವುದು ಏನಪ್ಪಾ ಅಂದ್ರೆ ಅತ್ಯಂತ ದೀರ್ಘವಾಗಿ ಆಳ್ವಿಕೆ ಮಾಡಿರುವಂತಹ ಒಂದೇ ಒಂದು ರಾಜಮನೆತನ ಕನ್ನಡದ ಯಾವುದಪ್ಪ ಅಂದ್ರೆ ಗಂಗರು ಅಂತ ಹೇಳ್ತೀವಿ. ಎಷ್ಟು ರಾಜಮನೆತನಗಳು ಬಂದರೂ ಹೋದ್ರೂ ಸಹಿತ ಅಲ್ಲಿ ಸಾಮಂತರಾಗಿ, ಸ್ವತಂತ್ರರಾಗಿ ಅಥವಾ ಅವರ ಮಾಂಡಲಿಕರಾಗಿ ಕಾರ್ಯವೈಖರಿಗಳನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಈ ವಂಶದ ಅಂದ್ರೆ ಗಂಗಾ ವಂಶದ ಶ್ರೇಷ್ಠ ದೊರೆ ಅಂದ ತಕ್ಷಣ ನಾವು ದುರ್ವಿನೀತನನ್ನು ನೋಡ್ತೀವಿ. ಓಕೆ, ಅದೇ ರೀತಿ ಇವರ ಕಾಲದ ಶ್ರೇಷ್ಠವಾದ ಕೊಡುಗೆ ಅಂತ ನೋಡಿದಾಗ ನಾವು ಗೊಮ್ಮಟೇಶ್ವರನ ವಿಗ್ರಹ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ವಿಗ್ರಹ ಅಂತ ಹೇಳ್ತೀವಿ. ಇವರ ಕಾಲದ ಶ್ರೇಷ್ಠವಾದಂತಹ ಮಂತ್ರಿ ಅಂತ ನೋಡಿದಾಗ ಚಾವುಂಡರಾಯ ಅಂತ ನೋಡ್ತೀವಿ. ಈ ರೀತಿ ಗಂಗರ ಇತಿಹಾಸವನ್ನು ನಾವು ಅಧ್ಯಯನ ಮಾಡ್ತೀವಿ. ಗಂಗರ ನಂತರದ ದಿನಗಳಲ್ಲಿ ಗಂಗರು ಆಳ್ವಿಕೆ ಮಾಡ್ತಿರ್ತಾರೆ, ಬಟ್ ಗಂಗರ ಹಾಗೇನೆ ಈ ಕುಂತಳ ಪ್ರಾಂತ್ಯದಲ್ಲಿ ಅಂದ್ರೆ ಈ ನಾನು ಕರ್ನಾಟಕದ ಒಂದು ಮ್ಯಾಪ್ ತೆಗಿತೀನಿ. ಈ
ಕನ್ನಡದ ಭೂಭಾಗವನ್ನು ನಾವು ಕುಂತಳ ಪ್ರಾಂತ್ಯ ಮತ್ತು ಮಹಿಷಿಮಂಡಲ ಪ್ರಾಂತ್ಯ ಅಂತ ಏನು ಡಿವೈಡ್ ಮಾಡಿದೀವಲ್ಲ, ಈ ಕನ್ನಡದ ನೆಲ ಜಲ ಗಡಿಯಲ್ಲಿ ಮತ್ತೊಂದು ಶ್ರೇಷ್ಠವಾದ ಸಾಮ್ರಾಜ್ಯ ಆಳ್ವಿಕೆಗೆ ಬರ್ತದೆ. ಅದೇ ರೀತಿ ಜಗತ್ ಪ್ರಸಿದ್ಧವಾದ ಸಾಮ್ರಾಜ್ಯ ಕರ್ನಾಟಕದ ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ಶ್ರೇಷ್ಠವಾದ ಮಹಾ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಅದ್ಯಾವುದಪ್ಪ ಅಂದ್ರೆ ಬಾದಾಮಿಯ ಚಾಲುಕ್ಯರು ಅಂತ ಹೇಳ್ತೀವಿ. ಸಲುಕಿ ಅಥವಾ ಚಲುಕದಿಂದ ಹುಟ್ಟಿರುವಂತಹ ಈ ಚಲುಕ ಮನೆತನ, ಈ ಚಾಲುಕ್ಯರ ಮನೆತನ ಬಾದಾಮಿಯನ್ನು ರಾಜಧಾನಿಯನ್ನಾಗಿ ದೀರ್ಘಕಾಲದವರೆಗೆ ರಾಜಧಾನಿಯನ್ನಾಗಿ ಮಾಡಿಕೊಂಡು ಚಾಲುಕ್ಯರು ಆಳ್ವಿಕೆಯನ್ನು ಮಾಡ್ತಾರೆ. ಇವರು ಬಾದಾಮಿ ಅಂತ ಹೇಳ್ತೀವಿ. ಇವತ್ತಿನ ಬಾಗಲಕೋಟ್ ಜಿಲ್ಲೆಯಲ್ಲಿ ಬರುವಂತಹ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಪ್ರದೇಶವನ್ನು ನೋಡಿದಾಗ ಈ ಬಾಗಲಕೋಟ್ ಪ್ರಾಂತ್ಯದಲ್ಲಿ ಬಾಗಲಕೋಟ್ ಪ್ರಾಂತ್ಯದಲ್ಲಿ ಬರುವಂತಹ ಬಾದಾಮಿ ಭೂ ಪ್ರದೇಶವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಇವರು ಐಹೊಳೆಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ. ಮುಂದೆ ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ದೀರ್ಘಕಾಲದವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ದೀರ್ಘಕಾಲದವರೆಗೆ ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ. ಈ ಬಾದಾಮಿಯನ್ನು ವಾತಾಪಿ ಎಂದು ಕರೆಯುತ್ತಿದ್ರು. ಇದೇ ಬಾದಾಮಿಯಲ್ಲಿ ಕಪ್ಪೆ ಆರ್ಭಟ ಶಾಸನ ಬರ್ತದೆ. ಈ ಕಪ್ಪೆ ಆರ್ಭಟ ಶಾಸನದಲ್ಲಿ ಕನ್ನಡದ ಜನರ ಬಗ್ಗೆ ವರ್ಣನೆ ಇದೆ. ಈ ಕಪ್ಪೆ ಆರ್ಭಟ ಶಾಸನದಲ್ಲಿ ಕನ್ನಡದ ಜನರ ಬಗ್ಗೆ ವರ್ಣನೆ ಇದೆ. ಜಸ್ಟ್ ನಾನು ಹೇಳ್ತೀನಿ, ಕಪ್ಪೆ ಆರ್ಭಟ ಶಾಸನದಲ್ಲಿರುವಂತಹ ವರ್ಣನೆಯನ್ನು ನೀವು ತೆಗೆದು ಒಂದ್ಸರಿ ಓದಿ ನೋಡಿ, ಅಲ್ಲಿ ನಿಮಗೆ ಗೊತ್ತಾಗತ್ತ ನಮ್ಮ ಶ್ರೇಷ್ಠತೆಯ ಬಗ್ಗೆ ಗೊತ್ತಾಗತ್ತ. ಅಂದ್ರೆ ಕೆಟ್ಟವರಿಗೆ ನಾವು ಕೆಟ್ಟವರು, ಅಂದ್ರೆ ದುಷ್ಟರಿಗೆ ದುಷ್ಟರು, ಶ್ರೇಷ್ಠರಿಗೆ ಶ್ರೇಷ್ಠರು, ಕನ್ನಡದ ಜನ ಯಾವ ರೀತಿ ಇದ್ರು ಅಂತ ನಿಮಗೆ ಗೊತ್ತಾಗತ್ತ. ಒಂದ್ಸರಿ ಕಪ್ಪೆ ಆರ್ಭಟ ಶಾಸನದ ಒಂದು ಕಾಪಿ ನಿಮಗೆ ಸಿಕ್ಕರೆ ಸ್ವಲ್ಪ ಓದಿ ನೋಡಿ, ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಈ ವಂಶವು ಉತ್ತರ ಕರ್ನಾಟಕದ ಭೂಭಾಗದಲ್ಲಿ ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸಿದ. ಈ ಮನೆತನದ ಸ್ಥಾಪಕ ಅಂದ ತಕ್ಷಣ ನಾವು ಜಯಸಿಂಹ ಅಂತ ಹೇಳ್ತೀವಿ. ಈ ವಂಶದ ಸ್ಥಾಪಕ ಅಂದ ತಕ್ಷಣ ನಾವು ಜಯಸಿಂಹ ಅಂತ ಹೇಳ್ತೀವಿ. ಈ ಜಯಸಿಂಹ ವಿಜಯಾದಿತ್ಯನ ಮಗ ಅಂತ ಹೇಳಿದ್ರೆ, ಈ ಜಯಸಿಂಹನಿಗೆ ದುರ್ವಿನೀತನ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿದ್ರು. ಗಂಗರ ದೊರೆ ದುರ್ವಿನೀತನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರು. ಈ ಜಯಸಿಂಹ ಆ ಸಮಯದಲ್ಲಿ ಗಂಗರಾಗಲಿ ಅಥವಾ ಬಾದಾಮಿ ಚಾಲುಕ್ಯರ ಈತ ಬನವಾಸಿ ಕದಂಬರ ಸಾಮಂತನಾಗಿ ಕೆಲಸ ಮಾಡ್ತಿದ್ದ. ಅದೇ ರೀತಿ ಮುಂದೆ ಏನಾಗಪ್ಪ, ಇವರು ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾರೆ, ಶ್ರೇಷ್ಠವಾದ ಸಾಮ್ರಾಜ್ಯ ರಚನೆ ಮಾಡ್ತಾರೆ. ಸಂಪೂರ್ಣ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡೋದ್ರೊಂದಿಗೆ ಸಂಪೂರ್ಣ ಪ್ರಭಾವವನ್ನು ಉತ್ತರ ಭಾರತದ ಮೇಲೆಯೂ ಚೆಲ್ತಾರೆ. ಈ ರೀತಿ ಇವರು ನೋಡಿದಾಗ ಗೊತ್ತಾಗತ್ತ, ಇವರು ಮೊದಲ ರಾಜಧಾನಿ ಅಂತ ಹೇಳಿದ್ರು ಐಹೊಳೆ. ಯಾಕಂದ್ರೆ ಜಯಸಿಂಹ ಆಡಳಿತವನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ಐಹೊಳೆಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾನೆ. ಮುಂಬರುವ ದಿನಗಳಲ್ಲಿ ಈತನ ಮೊಮ್ಮಗನಾದಂತಹ ಜಯಸಿಂಹನ ಮೊಮ್ಮಗನಾದಂತಹ 1ನೇ ಪುಲಿಕೇಶಿ ಏನ್ ಮಾಡ್ತಾನೆ, ಐಹೊಳೆಯನ್ನು ಬಿಟ್ಟು ವಾತಾಪಿಯನ್ನು ಅಂದ್ರೆ ಬಾದಾಮಿಯಲ್ಲಿ ಒಂದು ಕೋಟೆಯನ್ನು ಕಟ್ಟುವುದರ ಮುಖಾಂತರ ಆ ಬಾದಾಮಿಯನ್ನು ದೀರ್ಘಕಾಲದವರೆಗೆ ಆಳ್ವಿಕೆಯನ್ನು ಮಾಡಿ ಅದೇ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಈ ಬಾದಾಮಿಯ ಬಗ್ಗೆ ನಾವು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ, ಈ ಬಾದಾಮಿ ಭೂಪ್ರದೇಶವು ಒಂದಾನೊಂದು ಕಾಲದಲ್ಲಿ ದಕ್ಷಿಣ ಭಾರತದ ರಾಜಧಾನಿಯನ್ನಾಗಿ ಕೆಲಸ ಮಾಡಿದೆ. ಈ ಬಾದಾಮಿಯು ಒಂದಾನೊಂದು ಕಾಲದಲ್ಲಿ ಉತ್ತರ ಭಾರತದ ರಾಜ್ಯಗಳಿಗೆ ಪ್ರಶ್ನೆಯಾಗಿ ನಿಂತಿದೆ. ಈ ಬಾದಾಮಿಯ ಬಗ್ಗೆ ನಾವು ಸ್ಪೆಷಲ್ ಆಗಿ ಮಾತಾಡಬೇಕಂದ್ರೆ, ಇಡೀ ಭಾರತದ ಭೂಭಾಗದ ಮೇಲೆ ತನ್ನ ರಾಜ್ಯಭಾರವನ್ನು ನಡೆಸಿದೆ. ಅಂದ್ರೆ ಯಾವ ರೀತಿ ನಾವು ದೆಹಲಿಯನ್ನು ಅಂದ್ರೆ ಈ ಸಂಪೂರ್ಣ ಭಾರತದ ರಾಜಧಾನಿಯನ್ನಾಗಿ ಹೇಳ್ತೀವಲ್ಲ, ಒಂದಾನೊಂದು ಕಾಲದಲ್ಲಿ ಇದೇ ಬಾದಾಮಿಯು ಅಂದ್ರೆ ಇವರ ಕಾಲದಲ್ಲಿ ಇದೇ ಬಾದಾಮಿಯು ಅಖಂಡ ಭಾರತದ ರಾಜಧಾನಿಯನ್ನಾಗಿ ಕೆಲಸ ಮಾಡಿದೆ ಅಂತ ನಾವು ಹೇಳ್ಬಹುದು. ಅದೇ ರೀತಿ ಇವರ ಲಾಂಛನ ಅಂದ ತಕ್ಷಣ ವರಾಹ ಅಂತ ಹೇಳ್ತೀವಿ. ಬಲಮುಖ ವರಾಹ ಮತ್ತು ಎಡಮುಖ ವರಾಹ ಅಂತ ನಾವು ಹೇಳ್ತೀವಿ. ಇವರ ವರಾಹ ಯಾವುದು ಬರುತ್ತೆ ಅನ್ನೋದು ನನಗೆ ಈಗಿರುವಂತ ಬೇರೆ ಟೀಚರ್ಸ್ಗಳ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿ ಹೇಳಿ, ಅಥವಾ ನನಗೆ ಮೆಸೇಜ್ ಮಾಡಿ ಹೇಳಿ ಯಾವ ವರಾಹ ಯಾರಿಗೆ ಬರುತ್ತೆ, ಬಲಮುಖ ವರಾಹ ಯಾರದು, ಎಡಮುಖ ವರಾಹ ಯಾರದು. ವೆರಿ ಇಂಪಾರ್ಟೆಂಟ್ ಇದೆ. ನಾನು ಇಲ್ಲೊಂದು ಚಿತ್ರ ಕೊಟ್ಟಿದ್ದೀನಿ. ಇದು ಈ ವಂಶದ ಚಿಹ್ನೆ, ಇದು ವರಾಹ, ಇದು ರಾಜ್ಯ ಲಾಂಛನ. ನೋಡಿ, ಇದು ವರಾಹದ ಬಗ್ಗೆ ಇದೆ. ಬಲಮುಖ ವರಾಹ ಮತ್ತು ಎಡಮುಖ ವರಾಹದ ಬಗ್ಗೆ ನೀವು ತಿಳಿದುಕೊಳ್ಳಬೇಕು. ನಾನು ಸ್ಪೆಷಲ್ ಆಗಿ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಇದೊಂದು ನಿಮ್ಗೆ ಕ್ವಶನ್ ಇದೆ. ಬಲಮುಖ ವರಾಹ ಯಾರದು, ಎಡಮುಖ ವರಾಹ ಯಾರದು? ಓಕೆ, ಇವರ ಲಾಂಛನ ವರಾಹ. ಅದೇ ರೀತಿ ಇವರು ಗದ್ಯಾನ ಎಂಬ ನಾಣ್ಯ ವ್ಯವಸ್ಥೆಯನ್ನು ಹೊಂದಿದ್ರು. ಈ ಗದ್ಯಾನ ಎಂಬ ನಾಣ್ಯ ವ್ಯವಸ್ಥೆ ಅನೇಕ ರಾಜ ಮನೆತನದವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಇಲ್ಲಿ ಬೆಳ್ಳಿ ಚಿನ್ನದಾಗಿರ್ಬೋದು. ಅದೇ ಗದ್ಯಾನ
ಎಂಬ ಚಿಹ್ನೆಯನ್ನೇ ಇವರು ನಾಣ್ಯ ವ್ಯವಸ್ಥೆಯನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅದೇ ರೀತಿ ಇವರು ಸ್ಪೆಷಲ್ ಆಗಿ ವಾಸ್ತುಶಿಲ್ಪಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ದ್ರಾವಿಡ ಮತ್ತು ನಾಗರ ಶೈಲಿಗಳು ಸ್ಪೆಷಲ್ ಆಗಿತ್ತು. ಯಾವುದು? ದ್ರಾವಿಡ ಮತ್ತು ನಾಗರ ಶೈಲಿ ಎಂಬ ಎರಡು ಶೈಲಿಗಳು ಸ್ಪೆಷಲ್ ಆಗಿತ್ತು. ಆ ಸಮಯದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ದ್ರಾವಿಡ ಮತ್ತು ನಾಗರ ಶೈಲಿಗಳನ್ನು ಮಿಲನ ಮಾಡಿ ಇವುಗಳಲ್ಲಿ ಹೊಸ ಒಂದು ಶೈಲಿಯನ್ನು ಹುಟ್ಟಾಕ್ತಾರೆ. ಅದನ್ನು ನಾವು ಚಾಲುಕ್ಯ ಶೈಲಿ ಅಂತ ಕರಿತೀವಿ. ಅದನ್ನ ಸ್ಪೆಷಲ್ ಆಗಿ ನಾವು ಕೊಡುವಂತ ಹೆಸರು ಯಾವುದು ಅಂದ್ರೆ ವೇಸರ ಶೈಲಿ ಅಂತ ಹೇಳ್ತೀವಿ. ಈ ವೇಸರ ಶೈಲಿಯೇ ಚಾಲುಕ್ಯರು ಕೊಟ್ಟಿರುವಂತಹ ಶ್ರೇಷ್ಠವಾದ ಕೊಡುಗೆ ಅಂತ ನಾವು ಹೇಳಬೇಕು. ವಾಸ್ತುಶಿಲ್ಪಕ್ಕೆ ಕೊಟ್ಟಿರುವಂತಹ ಈ ಶ್ರೇಷ್ಠವಾದ ಕೊಡುಗೆ ಇವತ್ತಿಗೂ ಸಹಿತ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವಂತಹ ಇವರ ಕಾಲದ ದೇವಾಲಯಗಳು, ಐಹೊಳೆ ಮತ್ತು ಪಟ್ಟದಕಲ್ಲಿನ ಮತ್ತು ಬಾದಾಮಿಯ ದೇವಾಲಯಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಲು ಕಾರಣೀಭೂತ ಆಗಿರುವಂತಹ ಶೈಲಿ ಯಾವುದಂದ್ರೆ ಈ ವೇಸರ ಶೈಲಿ. ನಮ್ಮ ಕನ್ನಡ ನಾಡಿನ ವಾಸ್ತುಶಿಲ್ಪ, ನಮ್ಮ ಕನ್ನಡ ನಾಡಿನ ಈ ಮಣ್ಣಿಗೆ ಶ್ರೇಷ್ಠತ್ವವನ್ನು ಕೊಟ್ಟಿರುವಂತಹ ಶೈಲಿ ಯಾವಪ್ಪ ಅಂದ್ರೆ ಈ ವೇಸರ ಶೈಲಿ. ಇದೇ ವೇಸರ ಶೈಲಿ ಇವತ್ತು ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಐಹೊಳೆ ಮತ್ತು ಪಟ್ಟದಕಲ್ಲನ್ನು ಸೇರಿಸಲು ಅನುಕೂಲ ಮಾಡಿಕೊಟ್ಟಿವೆ. ಅದೇ ರೀತಿ ಇವರ ಕಾಲಾವಧಿ ಅಂತ ಹೇಳ್ತೀವಿ. ಇವರು ಸುಮಾರು 200 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಇದೇ ನೋಡ್ರಿ 500ರಿಂದ 757ರವರೆಗೆ ಆಳ್ವಿಕೆ ಮಾಡ್ತಾರೆ. 200 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಇವರು 6ನೇ ಶತಮಾನದಲ್ಲಿ ತನ್ನ ಆಡಳಿತವನ್ನು ಆರಂಭಿಸ್ತಾರೆ. ದಕ್ಷಿಣ ಭಾರತದ ಅತ್ಯಂತ ಪ್ರಬಲವಾದ ಸಾಮ್ರಾಜ್ಯ, ದಕ್ಷಿಣ ಭಾರತದ ಅತ್ಯಂತ ಶ್ರೇಷ್ಠವಾದ ಸಾಮ್ರಾಜ್ಯ. ಹಾಗಾದ್ರೆ ಕಟು ವೈರಿಗಳು ಅಂತ ಹೇಳ್ತೀವಲ್ಲ, ಈ ವಂಶಕ್ಕೆ ಕಟು ವೈರಿಗಳು ಅಂದ ತಕ್ಷಣ ನಾವು ಯಾರನ್ನು ನೋಡ್ಬೇಕಪ್ಪ ಅಂದ್ರೆ ಪಲ್ಲವರು ನೋಡ್ಬೇಕು. ಈ 200 ವರ್ಷಗಳ ಆಳ್ವಿಕೆಯನ್ನು ನಾವು ನೋಡಿದಾಗ ಪ್ರತಿ ಸಾರಿ ಭಯಂಕರವಾದ ಸಂಘರ್ಷಗಳು ಅಂತ ಹೇಳ್ತೀವಿ. ಪ್ರತಿ ಸಾರಿ ಕಂಚಿಯನ್ನು ವಶಪಡಿಸಿಕೊಳ್ಳುವುದು ಮತ್ತು ಬಾದಾಮಿಯನ್ನು ವಶಪಡಿಸಿಕೊಳ್ಳುವ ಇತಿಹಾಸವನ್ನೇ ನಾವು ಓದ್ತೀವಿ. ಈ ಇತಿಹಾಸದಲ್ಲಿ ನಾವು ಇದರಲ್ಲಿ ತಿಳ್ಕೋಬೇಕಾದ್ದೇನಪ್ಪ ಅಂದ್ರೆ ಪಲ್ಲವರ ಕಟು ವೈರಿಗಳು ಬಾದಾಮಿ ಚಾಲುಕ್ಯರು ಮತ್ತು ಬಾದಾಮಿ ಚಾಲುಕ್ಯರ ಕಟು ವೈರಿಗಳು ಪಲ್ಲವರು. ಕಾರಣ ಪಲ್ಲವರು ಒಂದು ಪಾಯಿಂಟ್ ಹೇಳ್ತೀನಿ. ಪಲ್ಲವರು ಮೂಲತಃ ವಾತಾಪಿಯಿಂದ ಹೋದವರು. ಅಂದ್ರೆ ಪಲ್ಲವರು ಮೂಲತಃ ಬಾದಾಮಿಯಿಂದ ಹೋದವರು. ಅವರ ಮೂಲ ನೆಲೆ ಬಾದಾಮಿಯಾಗಿತ್ತು. ಬಾದಾಮಿಯೊಂದಿಗೆ ಇರುವಂತಹ ನೆಂಟತನ ಅವ್ರದ್ದು ಅಷ್ಟು ಸ್ಟ್ರಾಂಗ್ ಇತ್ತು. ಮುಂದೆ ಸಂಪೂರ್ಣವಾದ ವೈರತ್ವ ಇವರಿಗೆ ಆ ಬಾದಾಮಿಯ ಚಾಲುಕ್ಯರೊಂದಿಗಿತ್ತು. ಈ ಬಾದಾಮಿಯ ಚಾಲುಕ್ಯರ ಸಂಪೂರ್ಣವಾದ ವೈರತ್ವ ಕಂಚಿಯ ಪಲ್ಲವರೊಂದಿಗೆ ಇತ್ತು. ಓಕೆ, ಅದೇ ರೀತಿ ನಾವು ಮುಂದಿನ ಇದರಲ್ಲಿ ನೋಡಬೇಕಾದ್ರೆ ಈ ವಂಶದ ವರ್ಗೀಕರಣಗಳನ್ನು ಹೇಳ್ತೀವಿ. ಅಂದ್ರೆ ಯಾವ ರೀತಿ ಗಂಗರ ಇತಿಹಾಸವನ್ನು ನಾವು ನೋಡಿದಾಗ ಒರಿಸ್ಸಾದಲ್ಲಿರುವಂತಹ ಒಂದು ಗಂಗ ಮಣಿತನ ಮತ್ತು ಕನ್ನಡದ ಭೂಭಾಗದಲ್ಲಿ ಬರುವಂತಹ ಕೋಲಾರದಲ್ಲಿ ಬರುವಂತಹ ಇದು ಕೋಲಾರ ಆಗಿರಬಹುದು ಅಥವಾ ತಲಕಾಡು ಆಗಿರ್ಬೋದು, ಈ ಪ್ರದೇಶದಲ್ಲಿ ಆಳ್ವಿಕೆ ಮಾಡಿರುವಂತಹ ಗಂಗ ಮಣಿತನ ಅಂತ ನಾವು ಓದ್ತೀವಲ್ಲ, ಅದೇ ಟೈಪ್ ಈ ಚಾಲುಕ್ಯರ ಮನೆತನವನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅಂದ್ರೆ 3 ಮನೆತನಗಳು ಬರ್ತವೆ. ಅದೇನಪ್ಪ ಅಂದ್ರೆ ಜಯಸಿಂಹನಿಂದ ಸ್ಥಾಪನೆ ಆಗಿರುವಂತಹ ಬಾದಾಮಿ ಚಾಲುಕ್ಯರ ಮನೆತನ, ಇದು ಮೂಲ ಮನೆತನ, ಪ್ರಥಮವಾದ ಮನೆತನ. ಮುಂದೆ ಕಲ್ಯಾಣಿ ಚಾಲುಕ್ಯರು ಅಂತ ಬರ್ತಾರೆ. ತೈಲಪನಿಂದ ಸ್ಥಾಪನೆ ಆಗಿರುವಂತಹ ಕಲ್ಯಾಣಿ ಚಾಲುಕ್ಯರು ಅಂತ ಹೇಳ್ತೀವಿ. ಅದೇ ರೀತಿ ಈ ತೈಲಪನಿಂದ ಆಯ್ತು ಮತ್ತು ಜಯಸಿಂಹನಿಂದ ಆಯ್ತು. ಹಂಗಾದ್ರೆ ಈ ವೆಂಗಿಯ ಚಾಲುಕ್ಯರು ಯಾರು? ಇಮ್ಮಡಿ ಪುಲಿಕೇಶಿಯ ಸಹೋದರ ಆಗಿರುವಂತಹ ವಿಷ್ಣುವರ್ಧನಿಗೆ ಇಮ್ಮಡಿ ಪುಲಿಕೇಶಿ ತನ್ನ ಬಲಾಢ್ಯವಾದ ಸಾಮ್ರಾಜ್ಯವನ್ನು ಕಟ್ಟಿದಾಗ ತನ್ನ ತಮ್ಮಂದಿರನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಆ ಪ್ರಾಂತ್ಯದ ಮುಖ್ಯಸ್ಥರನ್ನಾಗಿ ಮಾಡಿ ಅಲ್ಲಿಯೇ ಆಡಳಿತ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಅಂದ್ರೆ ಆಡಳಿತ ಸುಭದ್ರತೆಗಾಗಿ, ಆಡಳಿತ ಶ್ರೇಷ್ಠತೆಗಾಗಿ ಆ ಭಾಗಗಳಲ್ಲಿ ಆಳ್ವಿಕೆ ಮಾಡಲು ಅನುಕೂಲ ಮಾಡಿಕೊಡ್ತಾನೆ. ಯಾವ ರೀತಿ ವೆಂಗಿಯ ಚಾಲುಕ್ಯರಿಗೆ ಅಲ್ಲಿ ಅನುಕೂಲ ಮಾಡಿಕೊಡ್ತಾನೋ, ವಿಷ್ಣುವರ್ಧನ ಎಂಬ ವ್ಯಕ್ತಿಯನ್ನು ಅಂದ್ರೆ ಈತನ ತಮ್ಮನಾಗಿರುವಂತಹ ವಿಷ್ಣುವರ್ಧನ, ಇಲ್ಲಿ ಸ್ಪೆಷಲ್ ಆಗಿ ಹೇಳ್ತೀನಿ, ಇಲ್ಲಿ ನೋಡ್ರಿ, ಇಲ್ಲಿ ಜಯಸಿಂಹ ಈ ವಂಶದ ಸ್ಥಾಪಕ, ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ. ಇಲ್ಲಿ 3ನೇ ತೈಲಪ ಅಂತ ಹೇಳ್ತೀವಿ. ಈ ತೈಲಪ ಅಂತ ಹೇಳಿದಾಗ ನಾವು ಮತ್ತೊಂದೇನು ಹೇಳ್ತೀವಿ, ಇಲ್ಲಿ ವಿಷ್ಣುವರ್ಧನ ಅಂತ ಹೇಳ್ತೀವಿ.
ವಿಷ್ಣುವರ್ಧನ ಅಂತ ಹೇಳ್ತೀವಿ. ಈ ರೀತಿ ಇವರ ಕಾಲದ 3 ರಾಜಮನೆತನಗಳು ಈ ಚಾಲುಕ್ಯರ ಮನೆತನವನ್ನು ನಾವು ಡಿವೈಡ್ ಮಾಡ್ತೀವಿ. ಜಯಸಿಂಹ, ವಿಷ್ಣುವರ್ಧನ ಮತ್ತು ತೈಲಕ ಇವರು ಈ ಸಾಮ್ರಾಜ್ಯದ ಸ್ಥಾಪಕರು ಅಂತ ಹೇಳ್ತೀವಿ. ಮೂಲತಃ ಸಾಮ್ರಾಜ್ಯ ಚಾಲುಕ್ಯ ಮನೆತನ ಪ್ರಾರಂಭವಾಗಿದ್ದು ಬಾದಾಮಿ ಚಾಲುಕ್ಯರಿಂದ ಆಡಳಿತ ಪ್ರಾರಂಭವಾಗುತ್ತೆ. ಹಾಗಾದ್ರೆ ಇದೇ ರೀತಿ ನಾವು ಇವರ ಮೂಲದ ಬಗ್ಗೆ ನೋಡಬೇಕು. ಇವರ ಮೂಲದ ಬಗ್ಗೆ ಅಂತ ನಾವು ನೋಡಿದಾಗ ಹಂದಾರಿಕೆ ಶಾಸನದ ಪ್ರಕಾರ ಇವರ ಮೂಲದ ಬಗ್ಗೆ ತಿಳ್ಕೊಬೇಕಾಗತ್ತ. ಬಿಲ್ಲಹನನ ವಿಕ್ರಮಾಂಕ ದೇವ ಚರಿತ್ರೆ ಪ್ರಕಾರ ಇವರ ಮೂಲದ ಬಗ್ಗೆ ನಾವು ಗೊತ್ತಾಗತ್ತ. ನೀಲಗುಂದ ಶಾಸನದ ಪ್ರಕಾರ ನಮಗೆ ಇವರ ಮೂಲಗಳು ಗೊತ್ತಾಗ್ತವೆ. ಹಾಗಾದ್ರೆ ಹಂದಾರಿಕೆ ಶಾಸನ ಏನ್ ಹೇಳ್ತಪ್ಪ ಅಂದ್ರೆ ಚಲುಕದಿಂದ ಬೊಗಸೆ ವೀರ ಯೋಧ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಚಲುಕ ಅಂದ ತಕ್ಷಣ ಇಲ್ಲಿ ಸ್ಪೆಷಲ್ ಆಗಿ ಚಲುಕ ಅಂದ ತಕ್ಷಣ ಅವ್ರು ಹೇಳ್ತಾರೆ ಬೊಗಸೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಬಾದಾಮಿ ಪ್ರಾಂತ್ಯಕ್ಕೆ ವಿಸಿಟ್ ಕೊಟ್ಟಾಗ ಅಲ್ಲಿರುವಂತಹ ಭವ್ಯವಾದ ನದಿ, ಆ ನದಿಗೆ ಮಹಾಪೂರ್ ಭಾಳ ಬರ್ತಿತ್ತಂತ. ಆ ಮಹಾಪೂರ್ ಬರುವಂತಹ ಸಂದರ್ಭದಲ್ಲಿ ಆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಹೊಲ ಗದ್ದೆಗಳಲ್ಲಿ ಸೇರ್ತಿತ್ತಂತ. ಆ ಹೊಲ ಗದ್ದೆಗಳಲ್ಲಿ ಏನು ಸೇರ್ತಿತ್ತಲ್ಲ ಅದನ್ನು ತಡೆಯಲು ಬಳಸುತ್ತಿರುವಂತಹ ವಸ್ತು ಯಾವ್ದಂದ್ರೆ ಸನಕಿ ಅಂತ ಹೇಳ್ತೀವಿ ಅಥವಾ ಸಲುಕಿ ಅಂತ ಹೇಳ್ತೀವಿ. ಆ ಸಲುಕಿಗಳನ್ನು ನಿರ್ಮಾಣ ಮಾಡುವುದು ಮತ್ತು ಆ ಸಲುಕಿಗಳ ಮುಖಾಂತರ ಏನ್ ಮಾಡ್ತಿದ್ರ, ನೀರನ್ನು ತಡೆದು ತನ್ನ ಹೊಲ ಗದ್ದೆಗಳನ್ನು ರಕ್ಷಣೆ ಮಾಡ್ತಿದ್ರು ಅಂತ ಅಲ್ಲಿ ಜನ ಹೇಳ್ತಾರೆ. ಆ ಸಲುಕಿ ಎಂಬ ಹೆಸರಿನಿಂದ ಬಂದಂತಹ ಈ ರಾಜಮನೆತನ ಅಂತ ಅಲ್ಲಿಯ ಜನ ಕೊಡುವಂತಹ ಸ್ಟೇಟ್ಮೆಂಟ್ ಆಗಿದೆ. ಅದೇ ರೀತಿ ಬಿಲ್ಲಹನನ ವಿಕ್ರಮಾಂಕ ದೇವ ಚರಿತ್ರೆ ಅಂತ ಹೇಳ್ತೀವಿ. ಈತ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ 6ನೇ ವಿಕ್ರಮಾದಿತ್ಯನ ಮೇಲೆ ಬರೆದಿರುವಂತಹ ಕೃತಿ. ಈ ಕೃತಿಯಲ್ಲಿ ಇವೇನು ಹೇಳ್ತಾರೆ, ಭೂಮಂಡಲದ ದುಷ್ಕರ್ಮಿಗಳನ್ನು, ಅಂದ್ರೆ ಇದೊಂದು ಪೌರಾಣಿಕ ಕತೆ. ಏನಾಗತ್ತಂದ್ರೆ ಬ್ರಹ್ಮದೇವ ಅಂದ್ರೆ ಬ್ರಹ್ಮ ದೇವ ಸೂರ್ಯನನ್ನು ವಂದಿಸಲು ಹೊರಗೆ ಬಂದಾಗ ಶಿವ ಮತ್ತು ಬ್ರಹ್ಮನ ನಡುವೆ ವೈಚಾರಿಕವಾಗಿ ಮಾತುಕತೆ ನಡೆದಿರ್ತದಂತ. ಅದನ್ನು ಗುಪ್ತವಾಗಿ ಕೇಳುವಂತ ಕೆಲಸ ಯಾರು ಮಾಡ್ತಾರೆ, ಇಂದ್ರ ಮಾಡ್ತಾರಂತ. ಆ ಇಂದ್ರನಿಗೆ ಕೇಳ್ತಾರೆ ಏನು ಸಮಸ್ಯೆ ಆಗಿದೆ ಅಂದ್ರೆ, ಭೂಮಂಡಲದ ಮೇಲೆ ದುಷ್ಕರ್ಮಿಗಳ ಅಟ್ಟಹಾಸ ಬಹಳ ನಡೆದಿದೆ. ಈ ದುಷ್ಕರ್ಮಿಗಳನ್ನು ಹೊಡೆದು ಹಾಕಲು ಒಬ್ಬ ಶ್ರೇಷ್ಠ ಯೋಧನನ್ನು ನೀವು ಹುಟ್ಟಿಸಬೇಕು ಅಂತ ಹೇಳಿದಾಗ, ಅವಾಗ ಈ ಬ್ರಹ್ಮ ಇಂದ್ರನ ಮಾತಿನಂತೆ ಈ ಬ್ರಹ್ಮ ಒಬ್ಬ ಯೋಧನನ್ನು ಹುಟ್ಟು ಹಾಕ್ತಾನೆ. ಎಲ್ಲಿಪ್ಪ ಅಂದ್ರೆ ಸಲುಕಿ ಅಂತ ಹೇಳಿದ್ರಲ್ಲ, ಈ ಬೊಗಸೆಯಲ್ಲಿ ಹುಟ್ಟು ಹಾಕ್ತಾನ. ಹೀಗಾಗಿ ಈತನಿಗೆ ಚಾಲುಕ್ಯ ಎಂದ ಹೆಸರು ಬರ್ತಿದೆ ಅಂತ ಈ ಪೌರಾಣಿಕವಾಗಿ ಹೇಳ್ತಾರೆ. ಬಟ್ ನೀಲಗುಂದ ಶಾಸನದಲ್ಲಿ ನೋಡಿದಾಗ ಇವರು ಮೂಲತಃ ಅಯೋಧ್ಯೆಯಿಂದ ಬಂದವರು, ಅಯೋಧ್ಯೆಯನ್ನು ಆಳುತ್ತಿರುವಂತಹ ರಾಜಮನೆತನ ಅಂತ ಹೇಳ್ತಾರೆ. ಇವತ್ತಿನ ಉತ್ತರ ಪ್ರದೇಶದಲ್ಲಿ ಇರುತ್ತಿರುವಂತಹ ಅಯೋಧ್ಯೆ ಪ್ರಾಂತ್ಯವನ್ನು ಆಳುತ್ತಿದ್ರು. 56 ರಾಜರು ಇನ್ನೂವರೆಗೆ ಆಳ್ವಿಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ 16 ರಾಜರು ಈ ಕನ್ನಡ ಭೂಭಾಗದಲ್ಲಿ ಬಂದು ಆಳ್ವಿಕೆ ಮಾಡಿದ್ದಾರೆ ಅಂತ ಈ ನೀಲಗುಂದ ಶಾಸನದಲ್ಲಿ ನಮಗೆ ತಿಳಿದು ಬರುತ್ತದೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಇವರ ಮೂಲದ ಬಗ್ಗೆ ಇವತ್ತಿನವರೆಗೂ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಅಂತ ಹೇಳ್ತೀವಿ. ಅಲ್ಲಿಯ ಲೋಕಲ್ ಜನರು ಅಂದ್ರೆ ಅಲ್ಲಿಯ ರಹವಾಸಿಗಳು ಹೇಳುವ ಹಾಗೆ ಇವರು ಈ ಸಲುಕಿ ಎಂಬ ಹೆಸರು ಬಂತು, ಈ ಸಲುಕಿಯಿಂದ ಇವರ ಮನೆತನಕ್ಕೆ ಹೆಸರು ಬಂತ ಅಂತ ಹೇಳ್ತಾರಲ್ಲ, ಅದನ್ನು ನಾವು ನೋಡಿದಾಗ ನಮಗೇನು ಗೊತ್ತಾಗುತ್ತೆ, ಇವರು ಮೂಲತಃ ಕೃಷಿಕ ಕುಟುಂಬದಿಂದ ಬಂದವರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಈ ವಂಶದ ಆಧಾರಗಳು ಅಂತ ಹೇಳ್ತೀವಿ. ಅಂದ್ರೆ ಒಂದು ರಾಜಮನೆತನದ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದ್ರೆ ಆಧಾರಗಳು ನಮಗೆ ಬಹಳ ಅಂದ್ರೆ ಉಪಯುಕ್ತವಾಗುತ್ತೆ. ಆ ಆಧಾರಗಳು ಇಟ್ಕೊಂಡೇ ನಾವು ಇತಿಹಾಸವನ್ನು ಕಟ್ತೀವಿ. ಆ ಆಧಾರಗಳು ಇಟ್ಕೊಂಡೇ ನಾವು ಊಹಾತ್ಮಕವಾಗಿರ್ಬೋದು ಅಥವಾ ವೈಚಾರಿಕವಾಗಿರ್ಬೋದು ನಾವು ಇತಿಹಾಸವನ್ನು ಕಟ್ತೀವಿ. ಹಾಗಾದ್ರೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಆಧಾರಗಳು ಅಂತ ನೋಡಿದಾಗ ಐಹೊಳೆ ಶಾಸನ, ಮಹಾಕೂಟ ಶಾಸನ, ಬಾದಾಮಿಯ ಬಂಡೆಗಲ್ಲು ಶಾಸನ, ಅದೇ ರೀತಿ ಹೈದರಾಬಾದದ ತಾಮ್ರಪಟ ಶಾಸನ, ಕೌಮುದಿ ಮಹೋತ್ಸವ ಎಂಬ ಪುಸ್ತಕ, ವಿಕ್ರಮಾಂಕ ದೇವಚರಿತ್ರೆ ಮತ್ತು ಸಿಯುಕಿ ಅಂತ ಹೇಳ್ತೀವಿ. ಇವುಗಳನ್ನ ನೋಡಿದಾಗ ನಮಗೆ ಇವ್ರ ಇತಿಹಾಸ ಗೊತ್ತಾಗುತ್ತೆ ಅಂತ ಹೇಳ್ತೀವಿ. ಈಗ ನಾನು ಏನು ಹೇಳಿದೆ, ಐಹೊಳೆ ಶಾಸನ ಅಂತ ಹೇಳಿದೆ. ಈ ಐಹೊಳೆ ಶಾಸನ ಅಂದ ತಕ್ಷಣ ರವಿ ವರ್ಮ ಅಂತ ಬರ್ತಾನೆ, ರವಿ ಕೀರ್ತಿ ಅಂತ ಹೇಳ್ತೀವಿ. ಆ ರವಿ ಕೀರ್ತಿ ನೆನಪಾಗುತ್ತೆ. ಈ ರವಿ ಕೀರ್ತಿ ಏನ್ ಮಾಡ್ತಾನೆ ಅಂದ್ರೆ ಐಹೊಳೆಯಲ್ಲಿ ಬರುವಂತಹ ಮೇಗುತಿ ದೇವಾಲಯದ ಗೋಡೆಯ ಮೇಲೆ ಕೆತ್ತಿರುವಂತಹ ಒಂದು ಶಾಸನದಲ್ಲಿ ಈ ವಂಶದ ಇತಿಹಾಸ ನಮಗೆ ಗೊತ್ತಾಗುತ್ತೆ.
ಈ ಮೇಗುತಿ ದೇವಾಲಯದ ಗೋಡೆಯ ಮೇಲೆ ಕೆತ್ತಿರುವಂತಹ ಶಾಸನದಲ್ಲಿ ಈ ವಂಶಸ್ಥಾಪಕ, ಈ ವಂಶದ ಶ್ರೇಷ್ಠ ದೊರೆಯಾಗಿರುವಂತಹ ಇಮ್ಮಡಿ ಪುಲಿಕೇಶಿಯ ಆಡಳಿತ ವ್ಯವಸ್ಥೆ, ಈ ಶ್ರೇಷ್ಠ ದೊರೆಯಾದಂತಹ ಇಮ್ಮಡಿ ಪುಲಿಕೇಶಿ ನರ್ಮದಾ ಕಾಳಗದ ಬಗ್ಗೆ ಈ ಐಹೊಳೆ ಶಾಸನದಲ್ಲಿ ರವಿ ಕೀರ್ತಿ ವರ್ಣನೆ ಮಾಡ್ತಾನೆ. ಎಲ್ಲಿ? ಐಹೊಳೆ ಶಾಸನದಲ್ಲಿ ಕಂಡುಬರ್ತದೆ. ಇನ್ನು ಮಹಾಕೂಟ ಶಾಸನ ಅಂತ ಹೇಳ್ತೀವಿ. ಈ ಮಹಾಕೂಟ ಶಾಸನ ಅಂತ ನಾವು ನೋಡಿದಾಗ ಕೀರ್ತಿವರ್ಮನ ತಮ್ಮನಾಗಿರುವಂತಹ, 1ನೇ ಕೀರ್ತಿವರ್ಮನ ತಮ್ಮನಾಗಿರುವಂತಹ ಮಂಗಳೇಶ ಏನ್ ಮಾಡ್ತಂದ್ರೆ ಮಹಾಕೂಟ ಎಂಬ ಭೂಪ್ರದೇಶದಲ್ಲಿ, ಮಹಾಕೂಟಾಲಯ ಎಂಬ ಭೂಪ್ರದೇಶದಲ್ಲಿ ಒಂದು ಭವ್ಯವಾದ ಮಂದಿರಗಳನ್ನು ಕಟ್ಟುವುದರ ಮುಖಾಂತರ ಅಲ್ಲಿ ಮಹಾಕೂಟದಲ್ಲಿ ಒಂದು ಶಾಸನವನ್ನು ಕೆತ್ತಾನೆ. ಈ ಶಾಸನದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಈತ ಈ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ, ಈ ಸಾಮ್ರಾಜ್ಯದ ಮೂಲದ ಬಗ್ಗೆ, ಸ್ಥಾಪನೆಯ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಕೊಡ್ತಾನೆ. ಈ ಮಹಾಕೂಟವನ್ನು ನಾವು ಏನಂತ ಕರಿತೀವಿ ಅಂದ್ರೆ ದಕ್ಷಿಣದ ಕಾಶಿ ಅಂತ ಕರಿತೀವಿ. ಮಹಾಕೂಟ ಭೂಪ್ರದೇಶಕ್ಕೆ ಯಾವಾಗಾದ್ರೂ ನೀವು ಐಹೊಳೆ, ಪಟ್ಟದಕಲ್ಲು, ಬಾದಾಮಿಗೆ ಹೋದಾಗ ಮಹಾಕೂಟ ಪ್ರದೇಶದ ಮೇಲೆ ಹೋಗ್ತಿದ್ರಿ, ಆ ಮಹಾಕೂಟ ಪ್ರದೇಶಕ್ಕೆ ವಿಸಿಟ್ ಕೊಡ್ರಿ. ಅದಕ್ಕೆ ಅವ್ರು ಏನಂದ್ರೆ ದಕ್ಷಿಣದ ಕಾಶಿ ಅಂತ ಕರಿತೀವಿ. ಈ ದಕ್ಷಿಣದ ಕಾಶಿ ಅಂತ ಕರೆಯಲ್ಪಡುವಂತ ಈ ಮಹಾಕೂಟ ಮಂಗಳೇಶನ ಕಾಲದಲ್ಲಿ ರಚನೆ ಆಗಿದೆ, ಸ್ಥಾಪನೆ ಆಗಿದೆ ಅಂತ ಹೇಳ್ತೀವಿ. ಈ ಮಂಗಳೇಶನ ಕಾಲದಲ್ಲಿ ಇಲ್ಲೊಂದು ಭವ್ಯವಾದ ಒಂದು ಮಹಾಕೂಟ ಶಾಸನವನ್ನು ರಚನೆ ಮಾಡ್ತಾನೆ. ಈ ಮಹಾಕೂಟ ಶಾಸನದಲ್ಲಿ ಸಂಪೂರ್ಣವಾಗಿ ಈ ಮನೆತನದ ಶ್ರೇಷ್ಠತೆಯ ಬಗ್ಗೆ, ಈ ಮನೆತನದ ವಿವರಣಾತ್ಮಕ ಬಗ್ಗೆ ಮತ್ತು ಈ ಮನೆತನದ ಪರಾಕ್ರಮದ ಬಗ್ಗೆ ವಿವರಣೆಯನ್ನು ನೀಡ್ತಾನೆ. ಅದೇ ರೀತಿ ಬಾದಾಮಿಯ ಬಂಡೆಗಲ್ಲು ಶಾಸನ ಅಂತ ನಾನು ನಿಮಗೆ ಹೇಳಿದೆ. ಈ ಬಾದಾಮಿಯ ಬಂಡೆಗಲ್ಲು ಶಾಸನ ಅಂದ ತಕ್ಷಣ ನಮಗೆ ನೆನಪಾಗುವುದು ಈ ವಂಶದ ಸ್ಥಾಪಕ ಜಯಸಿಂಹ ಅಂತ ಹೇಳ್ತೀವಿ. ಆದರೆ ನಿಜವಾದ ಸ್ಥಾಪಕ ಅಂತ ನಾವು ಡಿವೈಡ್ ಮಾಡಿದಾಗ ಅಂದ್ರೆ ಬಾದಾಮಿ ಚಾಲುಕ್ಯರು ಬನವಾಸಿ ಕದಂಬರ, ಬಾದಾಮಿ ಚಾಲುಕ್ಯರು ಬನವಾಸಿ ಕದಂಬರ ಸಾಮಂತರಾಗಿ ಕೆಲಸ ಮಾಡ್ತಿದ್ರು. ಬನವಾಸಿ ಕದಂಬರನ್ನು ಸಂಪೂರ್ಣವಾಗಿ ಸೋಲಿಸಿ ತನ್ನದೇ ಆದಂತಹ ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಬಾದಾಮಿ ಚಾಲುಕ್ಯರ ದೊರೆ 1ನೇಯ ಪುಲಿಕೇಶಿ ಅಂತ ಹೇಳ್ತೀವಿ. ಈ 1ನೇಯ ಪುಲಿಕೇಶಿಯು ಬಾದಾಮಿಯಲ್ಲಿ ಒಂದು ಬಂಡೆಗಲ್ಲು ಶಾಸನವನ್ನು ಹೊರಡಿಸ್ತಾನೆ. ಅಷ್ಟೇ ಅಲ್ಲ, ಬಾದಾಮಿಯಲ್ಲಿ ಕೋಟೆಯನ್ನು ಕಟ್ಟುವುದರ ಮುಖಾಂತರ ಬಾದಾಮಿಯನ್ನು ಪರ್ಮನೆಂಟ್ ಆಗಿ ರಾಜಧಾನಿಯನ್ನಾಗಿ ಘೋಷಣೆ ಮಾಡ್ತಾನೆ. ಅದೇ ರೀತಿ ಇದೇ ಬಾದಾಮಿಯು ಕಂಟಿನ್ಯೂ ಆಗಿ ರಾಜಧಾನಿಯಾಗಿ ಉಳಿಯುತ್ತೆ. ಇದೇ ಬಾದಾಮಿಯಲ್ಲಿ ಕಪ್ಪೆ ಆರ್ಭಟ ಶಾಸನ ಅಂತ ಬರ್ತದೆ. ಈ ಕಪ್ಪೆ ಆರ್ಭಟ ಶಾಸನವನ್ನು ನೋಡಿದಾಗ ಕನ್ನಡದ ಆವತ್ತಿನ ಜನರ ಬಗ್ಗೆ, ನಮ್ಮ ಪೂರ್ವಜರ ಬಗ್ಗೆ ಸಂಪೂರ್ಣವಾದ ವಿವರಣೆ ನಿಮಗೆ ಸಿಗುತ್ತೆ. ಯಾರಿಗೆ ಯಾವ ರೀತಿ ಟ್ರೀಟ್ ಮಾಡ್ತಿದ್ರು, ಯಾರೊಂದಿಗೆ ಹೇಗೆ ಇರ್ತಿದ್ರು. ನಮ್ಮ ಕನ್ನಡದ ಜನ ಇದೇನಂತಾರಲ್ಲ, ನಾವು ಯಾರ ದಾರಿಗೆ ಹೋಗಿ, ಯಾರ ವಿಷಯಕ್ಕೆ ಹೋಗಿ ಅವ್ರನ್ನ ನಾವು ಕೆಣಕುವುದಿಲ್ಲ. ನಾವು ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ಉತ್ತರ ಕನ್ನಡದ ಭಾಷೆಯಲ್ಲಿ, ನಾವು ನೋಡಪ್ಪ ಯಾರ ಹಾದಿಗೆ ಹೋಗಂಗಿಲ್ಲ, ಮತ್ತು ನಮ್ಮ ಹಾದಿಗೆ ಬಂದ್ರೆ ನಾವು ಅವ್ರ ಹಾದಿಗೆ ಹೋಗಿ ಅವ್ರ ಹಾದಿ ತಪ್ಪಿಸುವವರೆಗೂ ನಮ್ಮ ಹಾದಿಗೆ ಹೊಳ್ಳಿ ಬರಂಗಿಲ್ಲ. ಇದರ ಅರ್ಥ ಏನಂದ್ರೆ ನಾವು ಯಾರ ವ್ಯವಹಾರಗಳಲ್ಲಿಯೂ ತಲೆ ಹಾಕಲ್ಲ. ನಮ್ಮ ವ್ಯವಹಾರದಾಗ ತಲೆ ಹಾಕಿದ್ರೆ ನಮ್ಮ ಮಟ್ಟ ಕೆಟ್ಟ ಯಾರಿಲ್ಲ ಅಂತ ನಾವು ಹೇಳ್ತೀವಿ. ಅಂದ್ರೆ ನಾವು ನಿಮ್ಮ ವ್ಯವಹಾರದಾಗ ತಲೆ ಹಾಕಿ ನಿಮ್ಮನ್ನೆಲ್ಲ ಹಳ್ಳ ಹಿಡಿಸಿ ಆಯ್ತು ನಮ್ಮ ಹಾದಿಗೆ ಬರೋನು ಅಂತ ಹೇಳಿ ಉತ್ತರ ಕನ್ನಡದ ಸೊಗಡಿನಲ್ಲಿ ನಾವು ಹೇಳ್ತೀವಿ. ಅದೇ ರೀತಿ ಇವರ ಇತಿಹಾಸದಲ್ಲಿಯೂ ಸಹಿತ ನೋಡ್ಕೋಬಹುದು. ಯಾವಾಗ ನಾವು ನರ್ಮದಾ ಕಾಳಗವನ್ನು ಅಧ್ಯಯನ ಮಾಡ್ತೀವಲ್ಲ, ಅವಾಗ ಈ ಮಾತು ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನರ್ಮದಾ ಕಾಳಗವು ಆಗಿದ್ದು ಇದೇ ವಿಷಯದ ಮೇಲೆ. ಇಮ್ಮಡಿ ಪುಲಿಕೇಶಿಯ ನಡುವೆ ಮತ್ತು ಸಣ್ಣ ಸಣ್ಣ ಒಂದು ರಾಜಮನೆತನ ಬರ್ತದೆ. ಆ ರಾಜಮನೆತನ ಹೆಸರು ನಾನು ಅಲ್ಲಿ ಮೆನ್ಷನ್ ಮಾಡ್ತೀನಿ. ಅವರ ವ್ಯವಹಾರದಲ್ಲಿ ಹರ್ಷವರ್ಧನ ಹಸ್ತಕ್ಷೇಪ ಮಾಡ್ತಾನೆ. ಆ ಹರ್ಷ ಇಮ್ಮಡಿ ಪುಲಿಕೇಶಿ ಕದ್ದುಕೊಂಡು ಬರ್ತಾನೆ. ಹೆಂಗ್ ಗೊತ್ತಾ? ಹೇಳಿ ಕೇಳಿ ಉತ್ತರ ಕನ್ನಡದ ಲ್ಯಾಂಗ್ವೇಜ್ದಾಗ ಹೇಳ್ತೀನಿ ನಾನು. ಹೆಂಗಪ್ಪ ಅಂದ್ರೆ ಅವನಿಗೆ ಮೊದಲೇ ಹೇಳ್ತಾನೆ, ನೀ ನೋಡಪ್ಪ ನಮ್ಮ ಹಾದಿಗೆ ಬರಬೇಡ, ನಮ್ಮದು ಮತ್ತು ವಲ್ಲಭಿಯವರದ ಜಗಳ ಐತಿ, ನಾವು ನೋಡ್ಕೋತೀವಿ, ನೀ ತಿಂದು ಉಂಡು ಆರಾಮ್ ನಿನ್ನ ಮನೆ ಆಗಿರಪ್ಪ ಅಂತ ಹೇಳ್ತಾನೆ. ಆದ್ರೆ ಏನಾಗತ್ತೆ, ಇವನಿಗೆ ಅದು ಆಗಿ ಬರಲ್ಲ. ನಾನು ಶ್ರೇಷ್ಠ, ಉತ್ತರ ಭಾರತವನ್ನು ಆಳ್ತಿದ್ದೀನಿ ನಾನು. ಅವಾಗ ಎಲ್ಲಾ ರಾಜರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಈ ಹರ್ಷನೇ ಶ್ರೇಷ್ಠ ಎಂಬ ಭಯದಿಂದ ಎಲ್ಲರೂ ಸುಮ್ಮಿದ್ರು. ಇವನಿಗೆ ಅಂತಿದ್ರು ಅವಾಗ ಇಮ್ಮಡಿ ಪುಲಿಕೇಶಿಗೆ, ಯಾಕಪ್ಪ ಅವ್ನು ಹಾದಿ ಹೋಗ್ತೀವಿ ಮಾರಾಯ, ಸುಮ್ಮನೆ ನಿನ್ನ ತಿಂದು ಉಂಡು ಆರಾಮ್ ಮನ್ಯಾಗ ನಿನ್ನ ಮನ್ಯಾಗಿರಲ್ಲ, ಆರಾಮಾಗಿ ಇಲ್ಲಿಷ್ಟೆಲ್ಲ ದಕ್ಷಿಣ ಭಾರತ ತುಂಬೆಲ್ಲ ರಾಜ್ಯ ಸ್ಥಾಪನೆ ಮಾಡಿದಿ, ಅವನ ಹಾದಿಗೆ ಹೋಗ್ಬೇಡ, ನೀ ಸೋಲ್ತಿ ಅಂತೀನಿ. ಅಲ್ಲಿ ನಾವು ಹೇಳಿ ಕೇಳಿ ಕನ್ನಡಿಗರು ಇವತ್ತಿನವರಿಗೂ ಒಪ್ಪಿಲ್ಲ, ಮುಂದೆ ಒಪ್ಪುವುದಿಲ್ಲ ಅಂದಾಗ ಇಲ್ಲಿ ಏನಾಗತ್ತಂದ್ರೆ ಆತನು ಸಹಿತ ಏನ್ ಮಾಡ್ತಂದ್ರೆ
ಹೆಂಗಾದಿತ್ತು ಹಂಗಾಗಲಿ ಅವನ ಕಡೆಯಿಂದ ಒಂದು ಲೆಟರ್ ಬಂದಾಗ, ಒಂದು ಪತ್ರ ಬಂದಾಗ ಅದಕ್ಕೆ ಉತ್ತರ ಕೊಡ್ತಾನ, ನೋಡಪ್ಪ ತಮ್ಮ, ನೀ ನಮ್ಮ ಹಾದಿಗೆ ಬರಬೇಡ, ನೀ ಬಂದಂದ್ರೆ ನಿಂದು ಸರಿ ಆಗಂಗಿಲ್ಲ. ಈ ಡೈರೆಕ್ಟ್ ಆಹ್ವಾನವನ್ನು ನೀಡ್ತಾನೆ ಅವನಿಗೆ. ಆ ಡೈರೆಕ್ಟ್ ಆಹ್ವಾನವನ್ನು ನೀಡಿದ ತಕ್ಷಣ ನರ್ಮದಾ ಭೂಪ್ರದೇಶದಲ್ಲಿ ಒಂದು ಭಯಂಕರವಾದ ಕಾಳಗ ನಡೀತದೆ. ಆ ಕಾಳಗದಲ್ಲಿ ಶ್ರೇಷ್ಠತೆಯನ್ನು ಪಡೆದಂತ ಮನೆತನ ಯಾವತ್ತು ಅಂದ್ರೆ ಈ ಬಾದಾಮಿ ಚಾಲುಕ್ಯರು. ಅಲ್ಲಿ ಆ ಕಪ್ಪೆ ಆರ್ಭಟ ಶಾಸನದ ವರ್ಣನೆಯು ಪ್ರೂಫ್ ಆಗತ್ತೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಅಲ್ಲಿ ಪ್ರೂವ್ ಆಗತ್ತೆ. ಒಟ್ಟಿನಲ್ಲಿ ನೋಡಿದಾಗ ಇವತ್ತಿಗೂ ಸಹಿತ ಕನ್ನಡಿಗರಲ್ಲಿ ಆ ಛಲ ಇದೆ. ಅಂದ್ರೆ ನಾವು ಕನ್ನಡಿಗರು ಇನ್ನೂವರೆಗೂ ಸೋತಿಲ್ಲ, ಮುಂದೆ ಸೋಲುವುದಿಲ್ಲ ಅಂತ ನಿನ್ನೆ ಮ್ಯಾಚ್ ಅಲ್ಲಿ ನೀವು ನೋಡಿರಬಹುದು ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಕಪ್ ಇನ್ನೂವರೆಗೂ ನಮ್ಗೆ ಸಿಕ್ಕಿಲ್ಲ, ಮುಂದೆ ಸಿಗುತ್ತಿತ್ತು ಇಲ್ಲೋ ಅದು ಗೊತ್ತಿಲ್ಲ. ಆದ್ರೆ ಒಂದು ಸತ್ಯ, ನಿನ್ನೆ ಮಾತ್ರ ಗೆದ್ದೀವಿ ನಾವು. ಯಾವಾಗ ಗೆಲ್ತೀವಲ್ಲ ಅವಾಗ ಒಂದು ಕನಸು ಕಾಣ್ತೀವಿ, ಏನಪ್ಪಾ ಅಂದ್ರೆ ಈ ಸರಿ ಕಪ್ ನಮ್ಮದೆ, ಹೌದಲ್ಲ. ಈ ರೀತಿ ನಾವು ಅವತ್ತೂ ಛಲ ಬಿಟ್ಟಿಲ್ಲ, ಇವತ್ತು ಛಲ ಬಿಡಂಗಿಲ್ಲ ಅನ್ನೋದು ಇಲ್ಲಿ ಪ್ರೂವ್ ಆಗುತ್ತೆ. ಅದೇ ರೀತಿ ಹೈದರಾಬಾದ್ ಪ್ರದೇಶದಲ್ಲಿ ಒಂದು ತಾಮ್ರಪಟ ಶಾಸನವನ್ನು ಹೊರಡಿಸ್ತಾನೆ. ಒಂದನೆಯ ಪುಲಿಕೇಶಿಯು ಹೈದರಾಬಾದ್ನಲ್ಲಿ ಒಂದು ತಾಮ್ರಪಟ ಶಾಸನವನ್ನು ನಾವು ಹೊರಡಿಸ್ತೀವಿ. ಆ ತಾಮ್ರಪಟ ಶಾಸನದಲ್ಲಿ ಸಹಿತ ಈ ಸಾಮ್ರಾಜ್ಯದ ಬಗ್ಗೆ ವರ್ಣನೆ ಮಾಡ್ತಾನೆ, ದಾನದತ್ತಿಯ ಬಗ್ಗೆ ವರ್ಣನೆ ಮಾಡ್ತಾನೆ. ಅದೇ ರೀತಿ ಕೌಮುದಿ ಮಹೋತ್ಸವ ಅಂತ ಹೇಳ್ತೀವಿ. ಈ ಕೌಮುದಿ ಮಹೋತ್ಸವ ಅಂದ ತಕ್ಷಣ ವಿನಯಾದಿತ್ಯ ವಿಜಯಾದಿತ್ಯರು ಬರ್ತಾರಲ್ಲ, ಅಲ್ಲಿ ಈತನ ಮಗನ ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಮಗನ ಹೆಂಡತಿ ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಸೊಸಿ ವಿಜ್ಜಿಕೆ ಅಂತ ಹೇಳ್ತೀವಿ. ಕೌಮುದಿ ಮಹೋತ್ಸವ ಎಂಬ ಪುಸ್ತಕ ಬರ್ತಾಳೆ. ವಿಜ್ಜಿಕೆ ಅಥವಾ ವಿಜಯ ಭಟ್ಟಾರಿಕೆ ಇವಳು ಕೌಮುದಿ ಮಹೋತ್ಸವದಲ್ಲಿ ಈ ಸಾಮ್ರಾಜ್ಯದ ಬಗ್ಗೆ ವರ್ಣನೆಯನ್ನು ಮಾಡ್ತಾಳೆ. ಕೌಮುದಿ ಮಹೋತ್ಸವದಲ್ಲಿ ತನ್ನ ಮಾವನ ಬಗ್ಗೆ ವರ್ಣನೆ ಮಾಡ್ತಾಳೆ. ಕೌಮುದಿ ಮಹೋತ್ಸವದಲ್ಲಿ ಸಾಮ್ರಾಜ್ಯದ ಸ್ಥಾಪನೆ, ಇವರ ಪರಾಕ್ರಮದ ಬಗ್ಗೆ ವರ್ಣನೆ ಮಾಡ್ತಾಳೆ. ಅದೇ ರೀತಿ ವಿಕ್ರಮಾಂಕ ದೇವಚರಿತೆ ಅಂತ ಈಗ ನಾನು ಅವಾಗ ಪ್ರೂಫ್ ಹೇಳುವಾಗ ಹೇಳಿದ್ದೆ, ಮೂಲದ ಬಗ್ಗೆ ಹೇಳುವಾಗ ಬಿಲಹನ ಚಾಲುಕ್ಯ ಮನೆತನಗಳ ಬಗ್ಗೆ ಹೇಳುವಾಗ ಬಾದಾಮಿ ಚಾಲುಕ್ಯರ ಶ್ರೇಷ್ಠತೆಯನ್ನು ವರ್ಣನೆ ಮಾಡ್ತಾನೆ. ಬಾದಾಮಿ ಚಾಲುಕ್ಯರ ಶ್ರೇಷ್ಠತೆಯನ್ನು ವರ್ಣನೆ ಮಾಡ್ತಾನೆ. ಅದೇ ರೀತಿ ಸಿಯುಕಿ ಅಂತ ಹೇಳಿದೆ. ಈ ಸಿಯುಕಿ ಅಂದ ತಕ್ಷಣ ಈತ ಚೀನಿ ಪ್ರವಾಸಿಗ, ಚೀನಿಯ ಪ್ರವಾಸಿಗ. ಈತ ಭಾರತಕ್ಕೆ ಬಂದಿರುವಂತಹ ಉದ್ದೇಶ ಏನಪ್ಪಾ ಅಂದ್ರೆ ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡಲು. ಯಾವುದು? ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡಲು ಬಂದಿರ್ತಾನೆ. ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡಲು ಬಂದಿರ್ತಾನೆ. ಹೀಗಾಗಿ ಈತ ಬೌದ್ಧ ಧರ್ಮದ ಅಧ್ಯಯನ ಮಾಡ್ತಾ 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 ಏನ್ ಮಾಡ್ತಾನೆ, ಭಾರತದ ಸಂಪೂರ್ಣವಾದ ಭೂಪ್ರದೇಶವನ್ನು ಸುತ್ತ ಹೊಡಿತಿರ್ತಾನೆ. ಅವಾಗ ಈ ಶಿಯುಕಿ ಎಂಬ ಕೃತಿಯನ್ನು ಬರೆದಿರುವಂತಹ ಈ ಹುಯೆನ್ತ್ಸಾಂಗ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಹುಯೆನ್ತ್ಸಾಂಗ್ ನ ಚಿತ್ರವನ್ನು ನಾನು ಡಿಸ್ಪ್ಲೇ ಮಾಡ್ತೀನಿ. ಈ ಹುಯೆನ್ತ್ಸಾಂಗ್ ಹರ್ಷವರ್ಧನನ ಸಾಮ್ರಾಜ್ಯಕ್ಕೂ ವಿಸಿಟ್ ಕೊಟ್ಟಿರ್ತಾನೆ. ಅದೇ ರೀತಿ ದಕ್ಷಿಣ ಭಾರತದ ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೂ ಸಹಿತ ವಿಸಿಟ್ ಕೊಟ್ಟಿರ್ತಾನೆ. ಈತನ ಸಿಯುಕಿ ಎಂಬ ಗ್ರಂಥದಲ್ಲಿ ಈ ವಂಶದ ಶ್ರೇಷ್ಠತೆಯನ್ನು ವರ್ಣನೆ ಮಾಡಿದ್ದಾನೆ. ಅಂದ್ರೆ ವಿದೇಶಿ ಪುಸ್ತಕಗಳಲ್ಲಿಯೂ ಸಹಿತ ನಮ್ಮ ಕನ್ನಡದ ಶ್ರೇಷ್ಠತೆಯನ್ನು ವರ್ಣನೆ ಮಾಡಿದಾನೆ ಅಂತ ನಾವು ತಿಳ್ಕೋಬಹುದು. ಅದೇ ರೀತಿ ಇವರ ರಾಜಕೀಯ ಇತಿಹಾಸಕ್ಕೆ ಬರೋಣ. ಅಂದ್ರೆ ಇವರ ಮೂಲದ ಬಗ್ಗೆ ತಿಳ್ಕೊಂಡಿವಿ, ಇವರ ಮನೆತನಗಳ ಬಗ್ಗೆ ತಿಳ್ಕೊಂಡಿವಿ, ಇವರ ಸ್ಥಾಪನೆ ಆಗಿರುವಂತಹ ಹಿನ್ನೆಲೆಯನ್ನು ನಾವು ನೋಡ್ಕೊಂಡಿವಿ. ಆದ್ರೆ ಇವರ ರಾಜಕೀಯ ಇತಿಹಾಸವೇ ಮುಖ್ಯವಾದ ಇತಿಹಾಸ. ಈಗ ರಾಜಕೀಯ ಇತಿಹಾಸ ಅಂದ ತಕ್ಷಣ ನಾನು ಹೇಳಿದೆ ಈ ವಂಶದ ಸ್ಥಾಪಕ ಜಯಸಿಂಹ ಅಂತ ಹೇಳಿದೆ. ಈ ಜಯಸಿಂಹ ಆಳ್ವಿಕೆ ಪ್ರಾರಂಭಿಸಿದ್ದು 500ರಲ್ಲಿ, 500ರಿಂದ 520ರವರೆಗೆ ಈತ ಆಳ್ವಿಕೆ ಮಾಡ್ತಾನೆ. ಈತನ ನಂತರದ ದಿನಗಳಲ್ಲಿ 520ರಿಂದ 540ರವರೆಗೆ ರಣರಾಗ ಆಳ್ವಿಕೆ ಮಾಡ್ತಾನೆ. ಹಾಗಾದ್ರೆ ಈ ಜಯಸಿಂಹ ಅಂದ ತಕ್ಷಣ ನೋಡಿದಾಗ ಚಾಲುಕ್ಯರ ವಂಶದ ಸ್ಥಾಪಕ ಜಯಸಿಂಹ, ವಿಜಯಾದಿತ್ಯನ ಮಗ ಜಯಸಿಂಹ, ಗಂಗರ ದುರ್ವಿನೀತನ ಮಗಳನ್ನು ಮದುವೆ ಮಾಡಿಕೊಂಡಿರುವಂತಹ ವ್ಯಕ್ತಿ ಜಯಸಿಂಹ, ಕದಂಬರ ಸಾಮಂತರಾಗಿ ಕೆಲಸ ಮಾಡಿರುವಂತಹ ವ್ಯಕ್ತಿ ಜಯಸಿಂಹ. ಅಂದ್ರೆ ಜಯಸಿಂಹ ಈ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರೂ ಸಹಿತ ಈತ ಕದಂಬರ ಸಾಮಂತನಾಗಿ ಕೆಲಸ ಮಾಡ್ತಿದ್ದಾನೆ. ಇವನಷ್ಟೇ ಅಲ್ಲ, ಈತನ ಮಗನಾಗಿರುವಂತಹ ರಣರಾಗನೂ ಸಹಿತ ಜಯಸಿಂಹ ತರಾನೇ ಅವರ ಸಾಮಂತರಾಗಿ ಕೆಲಸ ಮಾಡ್ತಿದ್ದಾನೆ. ಬಟ್ ಈತನ ಮೊಮ್ಮಗ ಅಂದ್ರೆ ಜಯಸಿಂಹನ ಮೊಮ್ಮಗ ರಣರಾಗನ ಮಗನಾಗಿರುವಂತಹ 1ನೇ ಪುಲಿಕೇಶಿಯ ಇತಿಹಾಸವನ್ನು ನೋಡಿದಾಗ ಅಲ್ಲಿ ಪ್ರಾರಂಭವಾಗುತ್ತೆ ಸ್ವತಂತ್ರ ರಾಜ್ಯಭಾರ ಮತ್ತು ಈ ಶ್ರೇಷ್ಠ ಸಾಮ್ರಾಜ್ಯದ ಅಡಿಪಾಯ ಹಾಕ್ಬಿಡ್ತಾನೆ.
ಈ ಶ್ರೇಷ್ಠ ಸಾಮ್ರಾಜ್ಯಕ್ಕೆ ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ದಕ್ಷಿಣ ಭಾರತದ ಮಹಾ ಸಾಮ್ರಾಜ್ಯವಾಗಿ ಹುಟ್ಟಾಕ್ತಾನೆ. ಇಲ್ಲಿ ಗೊತ್ತಾಗುತ್ತೆ ನಮಗೆ ಒಂದನೇ ಪುಲಿಕೇಶಿಯ ಆಳ್ವಿಕೆ 540ರಿಂದ 566ರವರೆಗೆ ಆಳ್ವಿಕೆ ಇರ್ತದೆ. ಈತ ಏನ್ ಮಾಡ್ತಾನೆ ಅಂದ್ರೆ ಬಾದಾಮಿಯಲ್ಲಿ ನಿಜವಾದ ಬಾದಾಮಿ ಚಾಲುಕ್ಯರ ಸ್ಥಾಪಕ ಅಂತ ಇವತ್ತನ್ನು ಕರೀತಾರೆ. ಐಹೊಳೆಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿರುವಂತಹ ಈ ಮನೆತನ ಮುಂದೆ ಏನ್ ಮಾಡತ್ತಪ್ಪ ಅಂದ್ರೆ ಈತನ ಕಾಲದಲ್ಲಿ ಶಾಶ್ವತವಾಗಿ ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭಿಸ್ತದೆ. ಅಲ್ಲಿ ಬಾದಾಮಿಯಲ್ಲಿ ಒಂದು ಕೋಟೆಯನ್ನು ಕಟ್ಟುವುದರ ಮುಖಾಂತರ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ಈತನಿಗೆ ಇರುವಂತಹ ಬಿರುದುಗಳು ಅಂತ ನೋಡಿದಾಗ ರಣವಿಕ್ರಮ ಅಂತ ಹೇಳ್ತೀವಿ, ಶ್ರೀವಲ್ಲಭ ಅಂತ ಹೇಳ್ತೀವಿ. ರಣವಿಕ್ರಮ, ಶ್ರೀವಲ್ಲಭ, ಸತ್ಯಾಶ್ರಯ ಎಂಬ ಬಿರುದುಗಳನ್ನು ಕೊಡ್ತಾನೆ. ಈತ ದಕ್ಷಿಣ ಭಾರತದ ಭೂಭಾಗದಲ್ಲಿ ಆಳ್ವಿಕೆ ಮಾಡುತ್ತಿರುವಂತಹ ಸಂಗಮ ಮನೆತನಗಳ ಮೇಲೆ ಅಟ್ಯಾಕ್ ಮಾಡಿ, ಅಂದ್ರೆ ಅವರ ಮೇಲೆ ದಾಳಿಗಳನ್ನು ಮಾಡಿ ಅವರನ್ನು ತನ್ನ ಸಾಮಂತರನ್ನಾಗಿ ಮಾಡ್ಕೋತಾನೆ. ಅಷ್ಟೇ ಅಲ್ಲ, ಉತ್ತರ ಭಾರತದ ಕಡೆಯೂ ಸಹಿತ ತನ್ನ ಸೆಳೆತವನ್ನು ಇಟ್ಕೊಂಡಿರ್ತಾನೆ. ಗುಜರಾತ್ ಪ್ರಾಂತ್ಯದವರೆಗೆ ಹೋಗಿ ಬರ್ತಾನೆ. ಹೀಗಾಗಿ ಈತ ಸತ್ಯಾಶ್ರಯ, ಶ್ರೀವಲ್ಲಭ, ರಣವಿಕ್ರಮ ಎಂಬ 3 ಬಿರುದುಗಳನ್ನ ಈತನಿಗೆ ಕೊಡ್ತಾರೆ. ಅದೇ ರೀತಿ ಈತನ ರಾಣಿ ದುರ್ಲಭಾದೇವಿ ಅಂತ ಹೇಳ್ತಾರೆ. ಈ ದುರ್ಲಭಾದೇವಿಗೆ ಕೀರ್ತಿವರ್ಮ ಮತ್ತು ಮಂಗಳೇಶ ಎಂಬ 2 ಜನ ಮಕ್ಕಳು. ಎಷ್ಟ್ರಿ? ಕೀರ್ತಿವರ್ಮ ಮತ್ತು ಮಂಗಳೇಶ ಎಂಬ 2 ಜನ ಮಕ್ಕಳು. ಅವಾಗ ಮುಂದೆ ಏನಾಗತ್ತಪ್ಪ ಅಂದ್ರ ಈ ಕೀರ್ತಿವರ್ಮ ಈ ಸಾಮ್ರಾಜ್ಯದ ವಾರಸುದಾರನಾಗಿ, ಸಿಂಹಾಸನದ ವಾರಸುದಾರನಾಗಿ ಆಳ್ವಿಕೆ ಮಾಡ್ತಾನೆ. ಅದೇ ರೀತಿ ಇದರ ಮುಂದಿನ ಇತಿಹಾಸವನ್ನು ನಿಮಗೆ ಮುಂಬರುವ ದಿನಗಳಲ್ಲಿ, ಅಂದ್ರೆ ಮುಂಬರುವ ವಿಷಯಗಳಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ಬಾದಾಮಿಯ ಬಂಡೆಗಲ್ಲು ಶಾಸನವನ್ನು ಕೆತ್ತಿಸ್ತಾನ, ಹೈದರಾಬಾದಿನ ತಾಮ್ರಪಟವನ್ನು ಹೊರಡಿಸ್ತಾನ ಅಂತ ಹೇಳಿ. ದಾನದತ್ತಿಯ ಬಗ್ಗೆ ವರ್ಣನೆ ಇರುವಂತಹ ಈ ತಾಮ್ರಪಟ ಶಾಸನ, ಸಾಮ್ರಾಜ್ಯದ ಶ್ರೇಷ್ಠತೆಯನ್ನು ವರ್ಣನೆ ಮಾಡಿರುವಂತಹ ಈ ಬಂಡೆಗಲ್ಲು ಶಾಸನ, 1ನೇ ಪುಲಿಕೇಶಿಯ ಕಾಲದಲ್ಲಿ ಹೊರಡಿಸಿರುವಂತಹ ಶಾಸನಗಳು ಬಾದಾಮಿಯ ಬಂಡೆಗಲ್ಲು ಶಾಸನ, ಹೈದರಾಬಾದಿನ ತಾಮ್ರಪಟ ಶಾಸನ ನಾವು ತಿಳಿದುಕೊಳ್ಳಬೇಕು. ಐಹೊಳೆಯಿಂದ ಬಾದಾಮಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿರುವಂತಹ ವ್ಯಕ್ತಿ 1ನೇ ಪುಲಿಕೇಶಿ. ಕನ್ಫ್ಯೂಸ್ ಆಗತ್ತೆ ಇಲ್ಲಿ. 1ನೇ ಪುಲಿಕೇಶಿ, 2ನೇ ಪುಲಿಕೇಶಿಗಳು ಆಲ್ಮೋಸ್ಟ್ ಆಗಿ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ 1ನೇ ಪುಲಿಕೇಶಿಯು ಸಹಿತ ಶ್ರೇಷ್ಠ ದೊರೆ, 2ನೇ ಪುಲಿಕೇಶಿಯು ಶ್ರೇಷ್ಠ ದೊರೆ ಆಗ್ತಾನೆ. ಅದೇ ರೀತಿ ಈಗ ಈ ವಂಶದ ಮುಂದಿನ ಆ ವಂಶದ ವಾರಸುದಾರ ಅಂತ ನೋಡಿದಾಗ ನಾವು ಕೀರ್ತಿವರ್ಮ ಅಂತ ಹೇಳಿದೆ. 1ನೇ ಪುಲಿಕೇಶಿಗೆ 2 ಜನ ಮಕ್ಕಳು, ಒಬ್ಬ ಕೀರ್ತಿವರ್ಮ ಮತ್ತೊಬ್ಬ ಮಂಗಳೇಶ. ಅವಾಗ ಈ ಕೀರ್ತಿವರ್ಮ ಆಡಳಿತಕ್ಕೆ ಬರ್ತಾನೆ, ಗದ್ದುಗೆ ಏನಿರ್ತಾನೆ 566ರಿಂದ 596ರ ಕಾಲಾವಧಿ. ಈ ಕಾಲಾವಧಿಯಲ್ಲಿ ಮಹಾಕೂಟ ಸ್ತಂಭ ಶಾಸನದ ಪ್ರಕಾರ 1ನೇ ಪುಲಕೇಶಿಯ ಮಗನಾಗಿರುವಂತಹ ಈ ಕೀರ್ತಿವರ್ಮ ಅಂಗ, ವೆಂಗಿ, ಕಳಿಂಗ, ಅದರಲ್ಲಿ ಮುದ್ರಕ, ಧ್ರುವೇಳ ಮತ್ತು ಅಲೂಪ ಈ ಭೂಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದರ ಮುಖಾಂತರ ಸಾಮ್ರಾಜ್ಯದಲ್ಲಿ ಮಾಂಡಲಿಕರನ್ನಾಗಿ ಇವರು ಮಾಡ್ಕೋತಾನ. ಅವರೊಂದಿಗೆ ಕಪ್ಪು ಕಾಣಿಕೆಗಳನ್ನು ಪಡೆದುಕೊಳ್ತಾನೆ. ಅಷ್ಟೇ ಅಲ್ಲ, ಸಂಗಮ ಕುಲಕ್ಕೆ ಸೇರಿದ ಚೇರ, ಚೋಳ, ಪಾಂಡ್ಯರು ಸಹಿತ ಈತನಿಗೆ ಕಪ್ಪು ಕಾಣಿಕೆಯನ್ನು ಕೊಡುವುದರ ಮುಖಾಂತರ ಶರಣಾಗತಿಯನ್ನು ಬಯಸ್ತಾರೆ. ಈ ರೀತಿ ಈತ ಶ್ರೇಷ್ಠ ದೊರೆಯಾಗಿರ್ತಾನೆ. ಜಯಂತಿ ಎಂಬ ರಾಜ್ಯವನ್ನು ಸಹಿತ ಜಯಂತಿ ಎಂಬ ರಾಜ್ಯ ಭೂಪ್ರದೇಶವನ್ನು ಸಹಿತ ವಶಪಡಿಸಿಕೊಂಡಿರ್ತಾನೆ. ಅದರಿಗೆ ಬಾದಾಮಿಯಲ್ಲಿ ವಿಷ್ಣು ಗುಹಾಲಯ, 3ನೇ ಗುಹಾಲಯ ಅಂತ ಹೇಳ್ತೀವಿ. ಈ 3ನೇ ಗುಹಾಲಯ ಈತನ ಕಾಲದಲ್ಲಿ ನಿರ್ಮಾಣ ಆಗುತ್ತೆ. ಅಲ್ಲಿ ಶೈವ ಗುಹಾಲಯ, ವೈಷ್ಣವ ಗುಹಾಲಯಗಳು ಮತ್ತು ಜೈನ ಗುಹಾಲಯಗಳು ಕಂಡು ಬರ್ತವೆ. ಅಲ್ಲಿರುವಂತಹ 2 ವೈಷ್ಣವ ಗುಹಾಲಯಗಳು ಅಂತ ಹೇಳ್ತೀವಿ. ಅಲ್ಲಿ ಈತನ ಕಾಲದಲ್ಲಿ ಅಲ್ಲಿ ಗುಹಾಲಯದ ನಿರ್ಮಾಣ ಪ್ರಾರಂಭವಾಗಿತ್ತು. ಅದೇ ರೀತಿ ಈತನಿಗೆ ಇರುವಂತಹ ಬಿರುದುಗಳು ಅಂತ ನೋಡಿದಾಗ ಕೀರ್ತಿವರ್ಮನಿಗೆ ಕೀರ್ತಿ ರಾಜ ಅಂತ ಬಿರುದಿತ್ತು, ಅದರೊಂದಿಗೆ ಪೃಥ್ವಿ ವಲ್ಲಭ ಅಂತ ಬಿರುದಿತ್ತು, ಅದರೊಂದಿಗೆ ಪರಾಕ್ರಮೇಶ್ವರ ಎಂಬ ಬಿರುದಿತ್ತು. ಕಾರಣ ಈತ ಎಲ್ಲಿ ಹೋಗ್ತಾನಲ್ಲ ಅಲ್ಲಿ ಗೆದ್ದೆ ಮನೆಗೆ ಹೊಳ್ಳಿ ಬರ್ತಾನೆ. ಪರಾಕ್ರಮ, ಈತ ಶ್ರೇಷ್ಠವಾದ ಪರಾಕ್ರಮಕ್ಕೆ ಪರಾಕ್ರಮೇಶ್ವರ ಎಂಬ ಇದು ವೆರೈಟಿ ಬಿರುದು. ಈ ಬಿರುದು ಯಾರಿಗೂ ಇಲ್ಲ, ಈತನಿಗೆ ಮಾತ್ರ ಸಿಕ್ಕಿತ್ತು. ಯಾವಪ್ಪ? ಪರಾಕ್ರಮೇಶ್ವರ ಬಿರುದು. ಓಕೆ, ಇದೇ ರೀತಿ ಈತನ ಮಕ್ಕಳು ಅಂತ ನಾವು ನೋಡಿದಾಗ ದಾರಾಶ್ರಯ ಜಯಸಿಂಹ, ಬುದ್ಧ ವರ್ಷ ಮತ್ತು ವಿಷ್ಣುವರ್ಧನ ಇಮ್ಮಡಿ ಪುಲಿಕೇಶಿ ಅಂತ ಹೇಳ್ತೀವಿ. ಕೀರ್ತಿವರ್ಮನ ಮಕ್ಕಳು ಇವರು ಯಾರು? ವಿಷ್ಣುವರ್ಧನ ಆಗಿರ್ಬೋದು, ಇಮ್ಮಡಿ ಪುಲಿಕೇಶಿ ಆಗಿರ್ಬೋದು, ಬೌದ್ಧ ವರ್ಷ ಆಗಿರ್ಬೋದು ಮತ್ತು ದಾರಾಶ್ರಯ ಜಯಸಿಂಹ ಆಗಿರ್ಬೋದು. ಇವರೇ ಏನ್ ಮಾಡ್ತಾರೆ ಅಂದ್ರೆ
ಈ ಭವ್ಯವಾದ ಸಾಮ್ರಾಜ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಶ್ರೇಷ್ಠತೆಯನ್ನು ಪಡ್ಕೋತಾರೆ. ಯಾವ ರೀತಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠತೆಯನ್ನು ಪಡ್ಕೋತಾರೆ ನಾನು ಮುಂದೆ ಹೇಳ್ತೀನಿ. ಅದು ನಾವು ಇಮ್ಮಡಿ ಪುಲಿಕೇಶಿ ಅಧ್ಯಯನ ಸಮಯದಲ್ಲಿ ಪರ್ಷಿಯನ್ರು ಭಾರತದ ಮೇಲೆ ದಾಳಿ ಮಾಡಿದಾಗ ಅದನ್ನು ಯಾವ ರೀತಿ ತಡಿತಾನೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಅದೇ ರೀತಿ ಸ್ಪೆಷಲ್ ಆಗಿ ನಿಮಗೆ ಒಂದು ಹೇಳಬೇಕಾದ್ರೆ ಸಂತೋಷ್ ಲಾಡ್ ಫೌಂಡೇಶನ್ ನಡೆಸುತ್ತಿರುವಂತಹ ಈ ಕ್ಲಾಸ್ಗಳಿಗೆ ನೀವು ಕೊಡುತ್ತಿರುವಂತಹ ರೆಸ್ಪಾನ್ಸ್ ನಾವು ಯಾವತ್ತೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ. ಅದೇ ರೀತಿ ಇಲ್ಲಿ ಆಗಿರುವಂತಹ ಟೆಕ್ನಿಕಲ್ ಇಶ್ಯೂಗಳಿಗೂ ಸಹಿತ ನೀವು ಕೋಆಪರೇಟ್ ಮಾಡ್ತಾ ಇದ್ರಿ. ಅದಕ್ಕಾಗಿ ನಾನು ನನ್ನ ಕಡೆಯಿಂದ ಸ್ಪೆಷಲಿ ಧನ್ಯವಾದಗಳನ್ನ ಹೇಳ್ತೀನಿ. ಸಂತೋಷ್ ಲಾಡ್ ಫೌಂಡೇಶನ್ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ಅಷ್ಟೇ ಅಲ್ಲ, ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ, ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ, ಧಾರವಾಡದಲ್ಲಿ ಬರುವಂತಹ ವಿಶ್ವದರ್ಶನ್ ಕರಿಯರ್ ಅಕಾಡೆಮಿಯು ಆಫ್ಲೈನ್ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಸಂತೋಷ್ ಲಾಡ್ ಫೌಂಡೇಶನ್ ಯಾವುದೇ ಸ್ವಾರ್ಥತೆಯನ್ನು ಇಲ್ಲದೆ ಕರ್ನಾಟಕದ ಜನರಿಗೆ, ಕರ್ನಾಟಕದ ಯುವಕರಿಗೆ ಈ ಸ್ಪರ್ಧಾತ್ಮಕ ಯುಗದ ಕ್ಲಾಸಸ್ ಅನ್ನ ಮನೆವರೆಗೂ ಮುಟ್ಟಿಸುವಂತ ಕೆಲಸ ಏನು ಮಾಡಿದೆಯಲ್ಲ, ಇವರೊಂದಿಗೆ ಇರೋರು ಯಾರಪ್ಪ ಅಂದ್ರೆ ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ ಧಾರವಾಡ. ಇವರು ಆಫ್ಲೈನ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಇದೆ. ಆಫ್ಲೈನ್ ಕ್ಲಾಸಸ್ ನ ಬ್ಯಾಚಸ್ಗಳು ಮತ್ತೆ ಸ್ಟಾರ್ಟ್ ಆಗ್ತಾ ಇವೆ. ಆ ಬ್ಯಾಚಸ್ಗಳಿಗೆ ನೀವು ನೋಂದಣಿ ಪಡೆಯಬಹುದು. ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ ಮತ್ತು ಸಂತೋಷ್ ಲಾಡ್ ಫೌಂಡೇಶನ್. ಸಂತೋಷ್ ಲಾಡ್ ಫೌಂಡೇಶನ್ ನಲ್ಲಿ ನಾಮಿನೇಟ್ ಆಗಿದವರು ಇಲ್ಲಿ ಯೂಸ್ ತಗೋಬಹುದು. 50% ಆಫ್ ಮಾಡುವುದರ ಮುಖಾಂತರ ನಿಮಗೆ ಕ್ಲಾಸಸ್ ಅನ್ನ ಕೊಡ್ತಾರೆ. ಇದರ ಸಂಪೂರ್ಣ ಸದುಪಯೋಗವನ್ನು ನೀವು ಅಷ್ಟೇ ಅಲ್ಲ, ನಿಮ್ಮ ಈಗೇನು ಡಿಗ್ರಿ ಪಾಸ್ ಔಟ್ ಆಗಿ ಬರುವಂಥ ವಿದ್ಯಾರ್ಥಿಗಳಿದಾರಲ್ಲ ಅವರಿಗೂ ಸಹಿತ ಹೇಳಿ, ಇದೇ ಕ್ವಾಲಿಟಿ ಆಫ್ ಎಜುಕೇಷನ್ನ ಅಲ್ಲಿ ಕೊಡ್ತಾರೆ. ಇದೇ ಶಿಕ್ಷಕರು ಅಲ್ಲಿ ಇರ್ತಾರೆ. ಈ ಟೀಮ್ನೇ ಅಲ್ಲಿ ವರ್ಕ್ ಮಾಡುತ್ತೆ. ನಿಮ್ಗೆ ಅನುಕೂಲವಾಗತ್ತೆ ಅಂತ ನಾನು ಹೇಳ್ತೀನಿ. ನೀವು ಅಷ್ಟೇ ಅಲ್ಲ, ನೀವಂತೂ ಭಾಗ್ಯವಂತರು. ನಿಮಗೆ ಫ್ರೀಯಾಗಿ ಕೋಚಿಂಗ್ ಸಿಕ್ಕಿತ್ತು. ನಿಮ್ಮ ಲೈಫಿಗೆ ಅದು ದಾರಿದೀಪವಾಗಿ ನಿಂತು. ಅದರ ತಕ್ಕಂತೆ ನೀವು ನಮಗೆ ರೆಸ್ಪಾನ್ಸ್ ಕೊಟ್ಟಿದ್ರಿ, ನಾವು ಸಹಿತ ನಿಮಗೆ ರೆಸ್ಪಾನ್ಸ್ ಕೊಟ್ಟಿದ್ವಿ. ಬಟ್ ಇದರ ಮುಂದೆ ಆಫ್ಲೈನ್ ಕ್ಲಾಸ್ ಬೇಕಂದ್ರಾಗ ನಿಮ್ಮ ಜೂನಿಯರ್ಸ್ಗಳಿಗೂ ಸಹಿತ ಹೇಳಿ. ಇದರ ಮುಖಾಂತರ ಆ ನಮ್ಮ ವಿಶ್ವದರ್ಶನ್ ಕರಿಯರ್ ಅಕಾಡೆಮಿಯಲ್ಲಿ ಬ್ಯಾಚಸ್ಗಳು ಸ್ಟಾರ್ಟ್ ಆಗಿದೆ. ಅಲ್ಲಿ ಅಡ್ಮಿಷನ್ಸ್ ಫುಲ್ ಆಗ್ತಾ ಇವೆ. ಅದರ ಸಂಪೂರ್ಣ ಸದುಪಯೋಗ ನೀವು ಪಡೆದುಕೊಳ್ಳಿ. ಟೈಮ್ ವೇಸ್ಟ್ ಮಾಡಬೇಡಿ ಅಂತ ನಾನು ನಿಮಗೆ ಸ್ಪೆಷಲ್ ಆಗಿ ಹೇಳ್ತೀನಿ. ಯಾಕಂದ್ರೆ ಕರ್ನಾಟಕ ಸರ್ಕಾರ ಅನೇಕ ಇಲಾಖೆಗಳಲ್ಲಿ ಸ್ಥಳಗಳನ್ನು ಖಾಲಿ ಇದ್ದ ಕಾರಣಕ್ಕಾಗಿ KPSC ಮುಖಾಂತರ ಆಗಿರ್ಬೋದು, KEA ಬೋರ್ಡ್ ಮುಖಾಂತರ ಆಗಿರ್ಬೋದು ಸ್ಥಳಗಳನ್ನು ತುಂಬಿಕೊಳ್ತಾ ಇದೆ. ಅದಕ್ಕೆ ಪೂರ್ವ ತಯಾರಿ ನಮ್ಮದಿರಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರವೇ ಅದನ್ನು ಆಯ್ಕೆ ಮಾಡಿಕೊಳ್ತಾರೆ. ನೀವು ಅಷ್ಟೇ ಅಲ್ಲ, ನಿಮ್ಮ ಜೂನಿಯರ್ಸ್ಗಳಿಗೂ ಡಿಗ್ರಿ ಪಾಸ್ ಔಟ್ ಆಗಿ ಹೋಗುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಸಹಿತ ಈ ವಿಷಯವನ್ನು ತಲುಪಿಸಿ ಇದರ ಸಂಪೂರ್ಣ ಸದುಪಯೋಗ ವಿದ್ಯಾರ್ಥಿಗಳು ಪಡೆಯಲಿ ಎಂದು ನಾನು ಹೇಳ್ತೀನಿ. ಓಕೆ, ಅದರೊಂದಿಗೆ ಮಂಗಳೇಶ ಅಂತ ಹೇಳ್ತೀವಿ. ಕೀರ್ತಿವರ್ಮನ ನಂತರದ ದಿನಗಳಲ್ಲಿ ಮಂಗಳೇಶ ಬರ್ತಾನೆ. ಈ ಮಂಗಳೇಶನ ಆಳ್ವಿಕೆಯನ್ನು ನಾವು ನೋಡಿದಾಗ ಈತನು ಸಹಿತ ಈ ವಂಶದ ಶ್ರೇಷ್ಠ ದೊರೆನೆ. ಕೀರ್ತಿವರ್ಮನಾಗೆ ಮಹಾಪರಾಕ್ರಮಿನೇ ಆಗಿರ್ತಾನೆ. ಬಟ್ ಏನಾಗತ್ತಪ್ಪ ಅಂದ್ರೆ ಸ್ವಲ್ಪ ಮುಂದೆ ಹೋಗಿ ಆಶೆಗೆ ಬಿದ್ದು ಸಾಮ್ರಾಜ್ಯವನ್ನು ಪ್ರಾಣವನ್ನೇ ಕಳೆದುಕೊಳ್ಳುವಂತ ಸಂದರ್ಭ ಬರ್ತದೆ. ಇಲ್ಲಿ ರಾಜಮನೆತನಗಳ ವೈರತ್ವವನ್ನು ನೋಡಿದಾಗ ಈ ರಾಜಮನೆತನದಲ್ಲಿ ಸಹಿತ ಯಾದವಿ ಕಲಹಗಳು ನಡೀತಾವ. ಈ ರಾಜಮನೆತನದಲ್ಲಿಯೂ ಸಹಿತ ಯಾದವಿ ಕಲಾಗಳು ನಡೀತಾವ. ಈ ಯಾದವಿ ಕಲಾ ಎಲ್ಲಿ ನಡೀತಪ್ಪ ಅಂದ್ರೆ ಈ ಮಂಗಳೇಶನ ಕಾಲಘಟ್ಟದಲ್ಲಿ ನಡೆಯುತ್ತದೆ. ಅದೇ ರೀತಿ ನಾವು ನೋಡಿದಾಗ ಈ ಮಂಗಳೇಶ 596ರಿಂದ 609ರವರೆಗೆ ಆಳ್ವಿಕೆ ಮಾಡ್ತಾನೆ. ಕಾರಣ 1ನೇ ಕೀರ್ತಿವರ್ಮನ ಮಕ್ಕಳು ಅಪ್ರಾಪ್ತ ಆಗಿದ್ದ ಕಾರಣಕ್ಕಾಗಿ 1ನೇ ಕೀರ್ತಿವರ್ಮನ ಮಕ್ಕಳು ಅಪ್ರಾಪ್ತ ಆಗಿದ್ದ ಕಾರಣಕ್ಕಾಗಿ ಈತ ತಮ್ಮ ಅಣ್ಣನ ಸ್ಥಾನದಲ್ಲಿ ಕುಳಿತುಕೊಂಡು ಆಳ್ವಿಕೆ ಮಾಡಲು ಪ್ರಾರಂಭಿಸ್ತಾನೆ. ಈತನು ಸಹಿತ ಪರಾಕ್ರಮನೇ, ಭಾರಿ ಪರಾಕ್ರಮಿ ವ್ಯಕ್ತಿಯಾಗಿರ್ತಾನೆ. ಬಟ್ ರಾಜ್ಯ ಪಡೆಯುವಂತಹ ದುರಾಶೆ ಎಲ್ಲರಿಗೂ ಇದ್ದದ್ದೇ ಇಲ್ಲಿ ಸಹಿತ ಕಂಡು ಬರ್ತದೆ. ಈ ಕಾರಣಕ್ಕಾಗಿ ಇಲ್ಲೊಂದು ಯಾದವಿ ಕಲಹ ನಡೀತದೆ. ಇದೇ ರೀತಿ ಮಹಾಕೂಟೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ. ಮಹಾಕೂಟದಲ್ಲಿ ಒಂದು ಶಾಸನವನ್ನು ಕೆತ್ತಿಸ್ತಾನೆ. ಆ ಶಾಸನದಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಆ ಸ್ತಂಭ ಶಾಸನದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಈ ವಂಶದ ಶ್ರೇಷ್ಠತೆಯ ಬಗ್ಗೆ, ಈ ವಂಶದ ಸ್ಥಾಪನೆಯ ಬಗ್ಗೆ, ಕಾರ್ಯವೈಖರಿಯ ಬಗ್ಗೆ ವರ್ಣನೆ ಮಾಡ್ತಾನೆ. ತನ್ನ ಅಣ್ಣನ ಬಗ್ಗೆಯೂ ಸಹಿತ ಅಲ್ಲಿ ವರ್ಣನೆ ಮಾಡಿರ್ತಾನೆ. ಮುಂದೆ ಈತ ಬಾದಾಮಿಯ 3ನೇ ಗುಹೆಯಾಗಿರ್ತಾನೆ. ವೈಷ್ಣವ ಗುಹೆಯನ್ನು ಸಹಿತ ಕಟ್ಟಲು ಪ್ರಾರಂಭಿಸ್ತಾನೆ. ಅದೇ ರೀತಿ ಚಾಲುಕ್ಯರ ವಾಸ್ತುಶಿಲ್ಪದ ಕರ್ತೃ ಅಂತ ಇದನ್ನು ಕರೀತಾರೆ. ಒಂದ್ ನೆನಪಿರ್ಲಿ, ಮಂಗಳೇಶನನ್ನು ಚಾಲುಕ್ಯರ ವಾಸ್ತುಶಿಲ್ಪದ ಕರ್ತೃ ಅಂತ ಕರೀತಾರೆ. ಈ ಚಾಲುಕ್ಯರು ವಾಸ್ತುಶಿಲ್ಪದಲ್ಲಿ ಕೊಟ್ಟಿರುವಂತಹ ಕೊಡುಗೆ ಯಾವುದು ಅನ್ನೋದು ನೀವು ಆಲ್ರೆಡಿ ನಾನು ಹೇಳಿದ್ದೀನಿ. ಇವರು ಕೊಟ್ಟಿರುವಂತಹ ಕೊಡುಗೆ ಇವತ್ತು ಕನ್ನಡ ನಾಡಿನ ಶ್ರೇಷ್ಠತ್ವವನ್ನು ಜಗತ್ತಿಗೆ ಸಾರ್ತಾ ಇದೆ. ಅಂದ್ರೆ ಈ ವಾಸ್ತುಶಿಲ್ಪದ ಕೊಡುಗೆಯನ್ನು ಕೊಡುವುದರಿಂದ ಈ ವಾಸ್ತುಶಿಲ್ಪದ ಕರ್ತೃ ಅಂತ ಹೇಳಿ ಮಂಗಳೇಶನನ್ನು ನಾವು ಕರಿತೀವಿ. ಅದೇ ರೀತಿ ನಾನು ಹೇಳಿದಲ್ಲ, ಇವರ ಕಾಲದಲ್ಲಿ ಸಿಂಹಾಸನಕ್ಕಾಗಿ ಏನಾಗತ್ತಪ್ಪ ಅಂದ್ರೆ ಯಾದವಿ ಕಲಹ ನಡೆಯುತ್ತೆ.
ಯಾದವಿ ಕಲಹ ಅಂದ ತಕ್ಷಣ ನಾವು ತಿಳ್ಕೋಬೇಕು. ಯಾದವಿ ಕಲಹ ಅಂದ್ರೆ ತಮ್ಮಲ್ಲಿ ಅಣ್ಣತಮ್ಮರಲ್ಲಿ ಸೀಮೆಗಾಗಿ ಜಗಳಾಡುವಂತ ಜಗಳ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಅಂತಮ್ರ ಜಗಳರು ಅಂತ ಹೇಳ್ತೀವಿ ನಾವು. ಏನಂತ? ಅಂತಮ್ರ ಜಗಳ ಅಂತ ಹೇಳ್ತೀವಿ. ಇಲ್ಲಿ ಅಂತಮ್ರ ಜಗಳ ಅಂತ ಈಗಿನ ಅಂತಮ್ರ ಜಗಳ ಬೇರೆ. ಈಗಿನ ಅಂತಮ್ರ ಜಗಳ ಹೆಂಗಂದ್ರ ನನ್ನ ಸೀಮ್ಯಾಗ ನಿನ್ನ ಕಲ್ಲ ಬಿತ್ತು, ನಿನ್ನ ಸೀಮ್ಯಾಗ ನನ್ನ ಕಲ್ಲ ಬಿತ್ತು ಅನ್ನುವ ಜಗಳ. ಬಟ್ ಇವರ ಜಗಳ ಶ್ರೇಷ್ಠವಾದ ಜಗಳವಾಗಿತ್ತು. ಈ ಜಗಳವು ಎಲ್ಲಿ ನಡೀತು? ಎಳ ಮತ್ತು ಶಿಂಬಿಗೆ ಎಂಬಲ್ಲಿ ಯುದ್ಧದ ಮುಖಾಂತರ ತನ್ನ ಕಾಕನೊಂದಿಗೆ ಅಂದ್ರೆ ತನ್ನ ಚಿಕ್ಕಪ್ಪನೊಂದಿಗೆ ಯುದ್ಧವನ್ನು ಮಾಡುವುದರ ಮುಖಾಂತರ ಸಿಂಹಾಸನವನ್ನು ಕಸಿದುಕೊಳ್ಳುವಂತ ಕಾರ್ಯ ಮಾಡ್ತಾನೆ ಇಮ್ಮಡಿ ಪುಲಿಕೇಶಿ. ಈ ವಂಶದ ಶ್ರೇಷ್ಠ ದೊರೆ ಈ ಸಿಂಹಾಸನವನ್ನು ಕೊಡಲು ಇಷ್ಟಪಡುವುದಿಲ್ಲ ಯಾರು? ಮಂಗಳೇಶ. ಹಿಂಗಾಗಿ ಇದು ಕಲಹ ನಡೀತದ. ಇದರ ಮುಂದಿನ ವಿಷಯ ವಸ್ತುಗಳನ್ನು ಮುಂದಿನ ಕ್ಲಾಸ್ನಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ವಿಶ್ವದರ್ಶನಕ್ಕೆ ನೀವು ಕೋಆಪರೇಟ್ ಮಾಡುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಧನ್ಯವಾದವನ್ನು ಹೇಳುತ್ತಾ, ವಿಶ್ವದರ್ಶನದಲ್ಲಿ ನಡೆಯುತ್ತಿರುವಂತಹ ಹೊಸ ಬ್ಯಾಚ್ಗಳಿಗೆ ಬೇಗನೆ ಸಂತೋಷ್ ಲಾಡ್ ಫೌಂಡೇಶನ್ ನಾಮಿನೇಟ್ ಮಾಡ್ಕೊಳ್ಳಿ, ನಿಮಗೆ ಅದು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.